ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮೇಲಣ ಯೆರೂಸಲೇಮ್ ಎಂಬವಳು ನಮಗೆ ತಾಯಿಯು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಸೌತ್ ಕೊರಿಯಾದಲ್ಲಿ ಈ ಒಂದು ಸಂಸ್ಥೆ ಹುಟ್ಟಿಕೊಂಡಿದೆ. ಅಂದರೆ ಪರಲೋಕದಲ್ಲಿ ದೇವರಿಗೆ ಹೆಂಡತಿ ಇದ್ದಾಳೆ, ಆಕೆ ನಮ್ಮೆಲ್ಲರಿಗೆ ತಾಯಿ. ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಗಾಡ್ ಅಂತ ಅವರ ಸಂಸ್ಥೆ ಹೆಸರು. ಸೌತ್ ಕೊರಿಯಾದಲ್ಲಿ ಇದು ಸ್ಥಾಪನೆ ಆದದ್ದು. ಇವರು ಬೋಧನೆ ಏನಂತ ನೋಡುವಾಗ, ಪರಲೋಕದಲ್ಲಿ ದೇವರಿಗೆ ಹೆಂಡತಿ ಇದ್ದಾಳೆ, ಆಕೆ ನಮ್ಮೆಲ್ಲರಿಗೆ ತಾಯಿ. ಯೇಸು ಕ್ರಿಸ್ತರನ್ನು ನಂಬಿರುವಂಥ ಭಕ್ತರಿಗೆ ಆಕೆ ತಾಯಿ. ನಾವು ಆಕೆಯನ್ನು ಆರಾಧಿಸಬೇಕು. ದೇವರಿಗೆ ಹೆಂಡತಿ ಇದ್ದಾಳೆ, ಪರಲೋಕದಲ್ಲಿ ಇದ್ದಾಳೆ ಆಕೆ. ಇವಾಗ ಆಕೆ ಸೌತ್ ಕೊರಿಯಾದಲ್ಲಿ ಇಳಿದು ಬಂದಿದ್ದಾಳೆ. ಸೌತ್ ಕೊರಿಯಾದಲ್ಲಿ ಇದ್ದಾಳೆ ಆಕೆ. ಎರಡನೇದಾಗಿ ಯೇಸು ಕ್ರಿಸ್ತರು ಕೂಡ ಸೌತ್ ಕೊರಿಯಾದಲ್ಲಿ ಬಂದಿದ್ದಾರೆ. ಆಕೆ ಆತ ತಂದೆ ತಾಯಿ ಇಬ್ಬರು ಕೂಡ ಇಲ್ಲಿ ಭೂಲೋಕದಲ್ಲಿ ಬಂದಿದ್ದಾರೆ ಅವರು. ಇವಾಗ ನಾವು ಅವ್ರ ಮಾತನ್ನು ಕೇಳಬೇಕು, ಅವರ ಹೆಸರಿನಲ್ಲಿ ದೀಕ್ಷೆ ಸ್ಥಾನ ಪಡಿಬೇಕು, ಅವ್ರ ಮೂಲಕ ನಮಗೆ ರಕ್ಷಣೆ ಇದೆ ಎಂಬ ಬೋಧನೆ ನಡೀತಾ ಇದೆ. ಪ್ರಿಯರೇ, ಈ ಸಮಾಜದಲ್ಲಿ ಬೋಧನೆ ನಡೀತಾ ಇದೆ. ನೀವು ಕೇಳಿದಿರೋ ಕೇಳಿಲ್ವೋ ಗೊತ್ತಿಲ್ಲ, ಖಂಡಿತವಾಗಿ ಭವಿಷ್ಯತ್ತು ದಿನಗಳಲ್ಲಿ ನಿಮ್ಮ ಬಳಿಯಲ್ಲಿ ಕೂಡ ಬರ್ತಾರೆ. ಅವ್ರು ಮೊದಲನೇದಾಗಿ ಹೋಗೋದು ಯಾರಪ್ಪ ಅಂದರೆ ಅನ್ಯರ ಬಳಿಯಲ್ಲಿ ಹೋಗಲ್ಲ. ಯಾರು ಕ್ರೈಸ್ತರಿದ್ದಾರೋ ಕ್ರೈಸ್ತರ ನಂಬರ್ಗಳನ್ನು, ಫೋನ್ ನಂಬರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಫೋನ್ ಮಾಡಿ, ನಿಮಗೆ ಗೊತ್ತಾ ಪರಲೋಕದಲ್ಲಿ ಅಮ್ಮ ಇದ್ದಾಳೆ, ಅಮ್ಮಳಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಪರಲೋಕದಲ್ಲಿ ನಮ್ಮ ತಂದೆ ಇದ್ದಾರಲ್ಲ, ತಂದೆ ಇದ್ದಾರೆ, ಮತ್ತು ತಂದೆ ಇದ್ದರೆ ಅಮ್ಮ ಕೂಡ ಇರಬೇಕಲ್ವ. ಅದಕ್ಕೆ ಕೆಲವು ವಚನಗಳನ್ನು ತೋರಿಸ್ತಾರೆ ಅವರು. ಅನೇಕರನ್ನು ದಾರಿ ಮಳಿಸಿದ್ದಾರೆ. ಪ್ರಪಂಚ ದೇಶದಲ್ಲಿ ಅವರ ಸಭೆಗಳೆಷ್ಟಿದೆ ಗೊತ್ತಾ? 70,000 ತನಕ ಇದೆಯಂತೆ ಪ್ರಿಯರೇ. ಟೋಟಲ್ ಪ್ರಪಂಚ ದೇಶದಲ್ಲಿ ಅನೇಕ ಸಭೆಗಳು, ಅಂದರೆ ಎಷ್ಟು ದೇಶಗಳಿದೆಯೋ ಎಲ್ಲ ಮೂಲೆಯಲ್ಲಿ ಅವರ ಸಭೆ ಸ್ಥಾಪನೆಯಾಗಿದೆ ಅವರ ಸಂಸ್ಥೆ ಮೂಲಕ. ಅಂದರೆ ಎಷ್ಟು ಮಂದಿ ಮರಳಾಗಿದ್ದಾರೆ ಒಂದು ಸರಿ ನೀವು ಯೋಚನೆ ಮಾಡಬೇಕು. ಅಂದರೆ ಕೊನೆ ತನಕ ನೋಡಿದ್ರೆ, ಕೊನೆ ತನಕ ಈ ಒಂದು ಅಂಶವನ್ನು ಕೇಳಿದರೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಅನೇಕರ ಒಂದು ಮನಸ್ಸುಗಳನ್ನು ಬದಲಾವಣೆ ಮಾಡೋದಕ್ಕೆ, ಇಲ್ಲಾಂದರೆ ದಾರಿ ತಪ್ಪಿಸೋದಕ್ಕೆ, ಅವರು ಏನು ಅರ್ಥ ಮಾಡಿಕೊಂಡಿದ್ದಾರೋ ಅದನ್ನು ಈ ಸಮಾಜದಲ್ಲಿ ಬೋಧಿಸ್ತಾ ಇರ್ತಾರೆ. ಅದು ಕೂಡ ಎಲ್ಲೆಲ್ಲಿ ಕ್ರೈಸ್ತರಿರ್ತಾರೋ ಕ್ರೈಸ್ತರ ಬಳಿಯಲ್ಲೇ ಹೋಗ್ತಾರೆ. ಕ್ರೈಸ್ತರ ಬಳಿಯಲ್ಲಿ ಹೋಗಿ ಈ ಒಂದು ಬೋಧನೆ ಮಾಡುವಂಥದ್ದು. ಅವ್ರು ಮುಖ್ಯವಾದದ್ದು ವಚನ ಯಾವುದನ್ನು ಅವರು ಹಿಡ್ಕೊಳ್ತಾರೆ, ಯಾವುದನ್ನು ಬೋಧಿಸ್ತಾರೆ ಅಂತ ನೋಡುವಾಗ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಅಂದರೆ ಪರಲೋಕದಲ್ಲಿ ಸ್ವತಂತ್ರಳಿದ್ದಾಳೆ, ಆಕೆ ನಮಗೆ ತಾಯಿ. ನಮಗೆ ತಾಯಿ ಅಂದಾಗ ಪರಲೋಕದಲ್ಲಿ ನಮ್ಮ ತಂದೆ ಇದ್ದಾರಲ್ಲ, ನಮಗೆ ಈಕೆ ತಾಯಿ ಅಂದಾಗ ಪರಲೋಕದಲ್ಲಿ ನಮಗೆ ತಂದೆ ಕೂಡ ಇದ್ದಾರೆ. ನಮಗೆ ಪರಲೋಕದಲ್ಲಿ ತಂದೆ ಇರುವಾಗ ಆ ತಂದೆ ಈಕೆಗೆ ಏನಾಗ್ತಾರೆ? ಗಂಡ ಆಗ್ತಾನೆ. ಅವರಿಬ್ಬರು ಗಂಡ ಹೆಂಡತಿ ಇಲ್ಲದೆ ನಾವು ಹೇಗೆ ಬರ್ತೀವಿ? ನಾವು ಹುಟ್ಟಬೇಕಾದ್ರೆ ಗಂಡ ಹೆಂಡತಿ ಇರಬೇಕು. ಅದಕ್ಕೆ ಪರಲೋಕದಲ್ಲಿ ಗಂಡ ಹೆಂಡತಿ ಅವರು ಇದ್ದಾರೆ, ಅಂದರೆ ನಮ್ಮ ತಂದೆ ಇದ್ದಾರೆ, ನಮಗೆ ತಾಯಿ ಇದ್ದಾರೆ. ಮತ್ತು ಭವಿಷ್ಯತ್ ದಿನಗಳಲ್ಲಿ ತಂದೆಗೆ ತಂದೆ ತೋರಿಸೋರು ಕೂಡ ಇದ್ದಾರೆ. ನಮ್ಮ ತಂದೆಗೆ ಪರಲೋಕದಲ್ಲಿ ತಂದೆ ಇದ್ದಾರಲ್ಲ, ತಂದೆಗೆ ಇನ್ನೊಬ್ಬ ತಂದೆ ಇದ್ದಾರೆ, ಅವ್ರು ನಮಗೆ ತಾತ ಆಗ್ತಾರೆ. ನಮ್ಮ ತಾಯಿಗೆ ಅವ್ರಿಗೂ ತಂದೆ ತಾಯಿಗಳಿದ್ದಾರೆ, ಅವರು ನಮಗೆ ತಾತ ಅಜ್ಜಿ ಆಗ್ತಾರೆ. ಇಂಥವ್ರು ಕೂಡ ಬರ್ತಾರೆ, ಬಂದಿದ್ದಾರೇನೋ ಗೊತ್ತಿಲ್ಲ, ನಮ್ಮ ಕಿವಿಗೆ ಬಿದ್ದಿಲ್ಲ. ಹೀಗೆ ಬೆಳ್ಕೊಂಡು ಹೋಗುತ್ತೆ ಪ್ರಿಯರೇ. ಯಾವುದೊಂದು ವಚನ ಸಿಗುತ್ತೆ, ಆ ವಚನವನ್ನು ನೋಡಿಕೊಂಡು ಹೀಗೆ ಬೆಳೆಸ್ತಾ ಇರ್ತಾರೆ ಇವರು. ಸಾಮಾನ್ಯರಲ್ಲ ಇವರು. ಯಾಕೆಂದರೆ ಸೈತಾನ ಏನೇನು ಮಾಡಬೇಕು, ದಾರಿ ತಪ್ಪಿಸೋದಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ, ಸರ್ವ ರೀತಿಯಲ್ಲಿ. ಯಾಕೆಂದರೆ ಪ್ರಕಟಣೆ ಗ್ರಂಥದಲ್ಲಿ ಇದೆಯಲ್ಲ 12ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡುವಾಗ,
ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 9ನೇ ವಚನದಲ್ಲಿ ಈ ಮಾತಿರುತ್ತೆ ನೋಡಿ ಒಂದು ಸಾರಿ. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಮಹಾಘಟ ಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಭೂಲೋಕದವರನ್ನು ಮರುಳುಗೊಳಿಸುವ ಮಹಾಘಟ ಸರ್ಪನು. 12ನೇ ವಚನ ನೋಡಿ. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಇಳಿದು ಬಂದು ಏನು ಮಾಡ್ತಾನೆ? ಮರುಳು ಮಾಡ್ತಾನೆ. ಮರುಳು ಎಲ್ಲರನ್ನು ಮರುಳು ಮಾಡ್ತಾನೆ ಅಂದರೆ ಅನೇಕರು ಅವನ ಮರುಳಿಗೆ ಮೋಸ ಹೋಗಿದ್ದಾರೆ. ಪರಲೋಕದಲ್ಲೇ ಅನೇಕರು ಮೋಸ ಹೋಗಿರುವಾಗ ದೇವದೂತರಲ್ಲಿ, ಇನ್ನು ಭೂಲೋಕದಲ್ಲಿ ಪರಿಸ್ಥಿತಿ ಏನು? ಭೂಲೋಕದಲ್ಲಿ ಮನುಷ್ಯರ ಪರಿಸ್ಥಿತಿ ಏನು ಪ್ರಿಯರೇ? ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸತ್ಯವೇದ ಗ್ರಂಥವನ್ನು ಪ್ರತಿ ಕ್ರೈಸ್ತರು ಓದಬೇಕು, ಪರಿಶೋಧನೆ ಮಾಡಬೇಕು. ನಮ್ಮ ಕ್ರೈಸ್ತರಿಗೆ ಏನಪ್ಪ ಅಂತ ನೋಡುವಾಗ ದೇವರ ವಾಕ್ಯಗಳನ್ನು ಓದಲ್ಲ. ಯಾವ ಸೇವಕರು ಏನು ಹೇಳಿದ್ರು ಕೂಡ ಕೇಳ್ತಾರೆ. ಕೊನೆಯದಾಗಿ ಮಾಡೋದೇನು ಗೊತ್ತಾ? ಜೈ ಅಂತಾರೆ. ಇವರೇನಪ್ಪ ಅಂದರೆ ಗಡ್ಬಡ್ ಮಾಡ್ತಾರಲ್ಲ, ಕೂಗಾಡ್ತಾ ಇರ್ತಾರೆ, ಏನೊಂದು ಹೊಸತನ ತೋರಿಸ್ತಾ ಇರ್ತಾರೆ. ಹೊಸತನ ಅಂದರೆ ಹಾಡಿನಲ್ಲಿ, ಕೂಗಾಡುವುದರಲ್ಲಿ, ಇಲ್ಲಾಂದರೆ ಕುಣಿಯೋದರಲ್ಲಿ, ಟಚ್ ಎಂದು ಬೆಳೆಸುವುದರಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಮರಳು ಮಾಡೋದಕ್ಕೆ ಏನೋ ಮಾತಾಡ್ತಾ ಇರ್ತಾರೆ. ಅಬ್ಬಬ್ಬ ಒಳ್ಳೆ ಸೇವಕರು ಬಂದ್ರಪ್ಪ ಅಂತೇಳಿ ಎಲ್ಲರೂ ಜೈ ಅಂತೇಳಿ ಹೆಚ್ಚಾಗಿ ಒಂದು ಸುಳ್ಳು ಬೋಧಕರನ್ನ ನಂಬಿ ಬಹಳ ಮಂದಿ ಮೋಸ ಹೋಗ್ತಾ ಇದ್ದಾರೆ. ವಾಕ್ಯವನ್ನು ಪರಿಶೋಧನೆ ಮಾಡಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ತಿಳಿದುಕೊಂಡು ಏನ್ರಿ ಹಿಂಬಾಲಿಸುವಂಥದ್ದು ಬಹಳ ಉತ್ತಮವಾದದ್ದು. ಅಂದರೆ ಪರಿಶೋಧನೆ ಮಾಡಬೇಕಂದಾಗ ನಮಗೆ ತಾಳ್ಮೆ ಇರಬೇಕು, ಓದಬೇಕು, ವಿಚಾರ ಮಾಡಬೇಕು. ಯಾವಾಗ ತಾಳ್ಮೆಯಿಂದ ಓದಿ ವಿಚಾರ ಮಾಡಿ ತಿಳ್ಕೊಳ್ತೀವೋ ಆವಾಗ ಕೆಲವು ವಿಷಯಗಳು ಅರ್ಥ ಆಗುತ್ತೆ ರೀ. ಅನೇಕ ಸಂಸ್ಥೆಗಳಿದೆ, ಅನೇಕ ಸಂಸ್ಥೆಗಳಲ್ಲಿ ಇದೊಂದು ವಿಚಿತ್ರವಾದಂಥದ್ದು. ಮೊನ್ನೆ ಶುಕ್ರವಾರ ಒಂದು ವಿಷಯವನ್ನು ಮಾತಾಡಿದ್ದೀವಿ. ಅದೇನು? ಯೇಸು ಕ್ರಿಸ್ತರನ್ನು ನಂಬಿಕೊಂಡು ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ನೀನು ಏನು ಪಾಪ ಮಾಡಿದ್ರೂ ಪರವಾಗಿಲ್ಲ, ನೀನು ಪರಿಶುದ್ಧನೇ. ಯೇಸು ಕ್ರಿಸ್ತರನ್ನು ನಂಬಿ ನೀನು ಪರಿಶುದ್ಧನಾಗಿ ಕರೆಯಲ್ಪಡ್ತೀಯ. ಅಂದರೆ ನಂಬಿದ ಮೇಲೆ ದೀಕ್ಷಾಸ್ಥಾನ ಪಡ್ಕೊಂಡಾಗ ಏನೇನು ಪಾಪ ಮಾಡಿದೆಯೋ ಎಲ್ಲ ಪಾಪ ತೊಳೆದೋಗುತ್ತೆ. ಭವಿಷ್ಯತ್ತು ದಿನಗಳಲ್ಲಿ ಕೂಡ ಪಾಪ ಮಾಡಿದ್ದು ಕೂಡ ಅದು ಕೂಡ ದೇವರು ತೊಳೆದು ಬಿಡ್ತಾರೆ. ಏನು ಪರವಾಗಿಲ್ಲ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಇರು. ಒಂದು ವೇಳೆ ಪಾಪ ಇದ್ದರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಬಿಟ್ಬಿಡು ಅದ್ರ ಬಗ್ಗೆ. ದೇವರ ಬಳಿಯಲ್ಲಿ ಕೂಡ ಹೋಗಿ ಪ್ರಾರ್ಥನೆ ಮಾಡುವಂಥ ಅವಶ್ಯಕತೆ ಇಲ್ಲ. ದೇವ, ನನ್ನ ಬದುಕಿನಲ್ಲಿ ತಪ್ಪು ನಡೆದಿದೆ, ನನ್ನನ್ನು ಕ್ಷಮಿಸು ದೇವ ಅಂತೇಳಿ ಕೇಳುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥ ಇದೊಂದು ಸಭೆ. ಅನೇಕ ಒಂದು ಸಂಸ್ಥೆಗಳು ಈ ಥರ ಹುಟ್ಟಿಕೊಂಡಾಗ ಜನ ಪಾಪ ಏನು ಮಾಡಬೇಕು ತಿಳಿಯದ ಪರಿಸ್ಥಿತಿ. ಯಾರು ಏನು ಹೇಳ್ತಾರೆ ಹೇಳ್ರಿ ಬಿಡಪ್ಪ, ಹೇಳ್ಕೊಂಡು ಹೋಗ್ರಿಪ್ಪ, ನಾವು ಏನು ಬರಬೇಕು, ಸಭೆಗೆ ಬರ್ತೀವಿ, ಏನೋ ಕಾಣಿಕೆ ಹಾಕ್ತೀವಿ, ಜೈ ಅಂತೀವಿ, ನೀವೇನು ಮಾತಾಡ್ತೀರ ಮಾತಾಡ್ರಿ, ನಮಗೇನು, ನಾವು ಹೀಗಾಗಿದೆ ರೀ ಪ್ರೀತಿ. ನೀವೇನು ಹೇಳ್ತೀರ ಹೇಳ್ರಿಪ್ಪ, ನಾವು ರೆಡಿ ಇದ್ದೀವಿ, ಕೇಳೋದಕ್ಕೆ ರೆಡಿ ಇದ್ದೀವಿ. ಈ ಕಡೆ ಕೇಳ್ತೀವಿ, ಈ ಕಡೆ ಬಿಟ್ಬಿಡ್ತೀವಿ. ನೀವು ಏನು ಹೇಳಿದ್ರು ಕೂಡ ನಮ್ಮಲ್ಲಿ ಕೂಡ ಇರಲ್ಲ, ಅದು ಗೊತ್ತು ನಮಗೆ. ನೀವು ಏನು ಹೇಳ್ತೀರ ಹೇಳಿ, ಎಲ್ಲೋ ಒಂದು ಮಾತು ಇರುತ್ತೆ. ಈ ಕಡೆ ಕೇಳ್ತೀವಿ, ಈ ಕಡೆ ಬಿಟ್ಬಿಡ್ತೀವಿ. ನೀವು ಯಾಕೆ ಬಂದಿದ್ರೆ ಗೊತ್ತು, ಕೂಗಾಡ್ರಿ, ಸ್ವಲ್ಪ ತೊಗೊಂಡು ಹೋಗ್ರಿ, ಹೊಟ್ಟೆ ತುಂಬ ಊಟ ಮಾಡಿರಿ, ಜೈ ಅಂದ್ಬಿಡ್ರಿ. ಈ ರೀತಿ ಆಗ್ಬಿಟ್ಟಿದೆ ಇದು ನಮ್ಮ ಸಮಾಜದಲ್ಲಿ. ಯಾರಾದರೂ ನಮ್ಮಂಥವ್ರು ಖಂಡಿಸಿದರೆ ಇವನು ಸುಳ್ಳು ಬೋಧಕಂತ ನಮಗೂ ಒಂದು ಮುದ್ರೆ ಹಾಕ್ಬಿಡ್ತಾರೆ. ಖಂಡಿಸುವಂಥ ಅವಶ್ಯಕತೆ ನಮಗಿಲ್ಲ, ದೇವರು ಖಂಡಿಸ್ತಾರೆ. ಖಂಡಿಸುವಂಥ ಅವಶ್ಯಕತೆ ನಮಗೇನಾದರೂ ಇದೆಯಾ? ಯಾರು ರಕ್ಷಣೆ ಹೊಂದಿದ್ರೆ ನಮಗೇನು, ರಕ್ಷಣೆ ಹೊಂದದೇ ಇದ್ದರೆ ನಮಗೇನು. ಆದರೆ ದೇವರ ಕೂಗು, ದೇವರ ನೋವದು, ದೇವರ ವೇದನೆ ಅದು. ದೇವರ ಮನಸ್ಸು ಯಾರಿಗೆ ಅರ್ಥ ಆಗಿರುತ್ತೋ, ದೇವರ ಒಂದು ವೇದನೆ ಯಾರಿಗೆ ಅರ್ಥ ಆಗುತ್ತೋ ಅವ್ರು ಕೂಗ್ತಾರೆ. ಕೂಗ್ತಾರೆ ಅಂದರೆ ಬಾಯಿ ಬಂದು ಕೂಗಲ್ಲ, ಮತ್ತೆ ಖಂಡಿಸ್ತಾರೆ. ಮಕ್ಕಳಿರ ಇದು ಸರಿಯಲ್ಲ, ದೇವರು ಒಪ್ಪಲ್ಲ ಅಂತೇಳಿ ಸರಿಪಡಿಸ್ಕೊಂಡವ್ರು ಉದ್ಧಾರ ಆಗ್ತಾರೆ. ತಮ್ಮ ಜೀವಿತನ ಬದಲಾವಣೆ ಮಾಡಿಕೊಂಡು ಸರಿಪಡಿಸ್ಕೊಂಡು ಒಳಪಟ್ಟು ವಿಧೇಯರಾದವರು ಉದ್ಧಾರ ಆಗ್ತಾರೆ. ಇಲ್ಲದೆ ಹೋದರೆ ಭಯಂಕರವಾದಂಥ ತೀರ್ಪಿಗೆ ಗುರಿ ಆಗ್ತಾರೆ. ಆ ರೀತಿ ಇರುತ್ತೆ ಪ್ರಿಯರೇ. ನಾವು ಒಳಪಡಬೇಕು. ಒಳ್ಳೆಯ ಸೇವಕರಿದ್ದಾರಲ್ಲ, ಒಳ್ಳೆಯ ಸೇವಕರು ಯಾರು ಹೇಳಿದ್ರು ಕೂಡ ಕೇಳಬೇಕು, ತಿಳ್ಕೊಳ್ಬೇಕು, ಒಳಪಡಬೇಕು, ವಿಧೇಯರಾಗಬೇಕು. ಒಂದು ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ನಾವು ಬೆಳಿಬೇಕು. ಇವ್ರು ನೋಡುವಾಗ ಇವರು ಈ ಒಂದು ವಚನ ಹಿಡಿದುಕೊಂಡು ಮತ್ತೆ ಹುಡುಕಿ ಮತ್ತೆ ಪ್ರಾರಂಭಕ್ಕೆ ಹೋಗ್ತಾರೆ. ಬೇಕಾದರೆ ಇಲ್ಲಿ ನೋಡಿ ಅಂತಾರೆ. ಅಲ್ಲೇನಿದೆ? ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಯಾಕೆಂದರೆ ಅವ್ರು ತೋರಿಸುವಂಥ ವಚನಗಳು. ಆಮೇಲೆ ದೇವರು
ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎನ್ನುವಂಥ ಮಾತಿದೆ ನೋಡಿ ಪ್ರಿಯರೇ. ಈ ಒಂದು ವಚನವನ್ನು ಹಿಡಿದುಕೊಂಡು ಆದಾಮನು ಅವಳು ಇಬ್ಬರು ಕೂಡ, ಆದಾಮನ ಯಾರ ಸ್ವರೂಪ? ದೇವರ ಸ್ವರೂಪ. ಅವಳು ಯಾರ ಸ್ವರೂಪ? ಪರಲೋಕದಲ್ಲಿ ಅಮ್ಮಳಿದ್ದಾಳಲ್ಲ, ಪರಲೋಕದಲ್ಲಿ ಅಮ್ಮಳ ಸ್ವರೂಪ ಅವಳು. ಅವರಿಬ್ಬರು ಮಾತಾಡಿಕೊಂಡು ನಮ್ಮ ಸ್ವರೂಪದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ ಅಂದರೆ, ಪರಲೋಕದಲ್ಲಿ ಅಪ್ಪ ಇದ್ದಾರೆ, ಪರಲೋಕದಲ್ಲಿ ಅಮ್ಮ ಇದ್ದಾರೆ, ಅವರಿಬ್ಬರು ಕೂಡ ಸೇರಿ ಭೂಮಿ ಮೇಲೆ ಮಕ್ಕಳನ್ನು ಅಡಿತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಕೇಳೋದಕ್ಕೆ ಕೂಡ, ನಂಬೋದಕ್ಕೆ ಕೂಡ ಚೆನ್ನಾಗಿದೆ ಈ ಮಾತು. ಹೌದಪ್ಪ, ಇವ್ರು ಹೇಳಿದೆ ಸರಿ ಅಂತೇಳಿ ತುಂಬ ಜನ ಹಿಂಬಾಲಿಸ್ತಾರೆ ಪ್ರಿಯರೇ. ವಾಕ್ಯದ ಪ್ರಕಾರ ನೋಡುವಾಗ ಏನ್ರಿ, ಆದಿಕಾಂಡ ಮೊದಲುಗೊಂಡು ತುಂಬ ಕಡೆ ನಾವು ನೋಡುವಾಗ ಯಾರ್ಯಾರು ಇದ್ದಾರಂತ ಗೊತ್ತಾಗುತ್ತೆ. ತಂದೆಯಾದ ದೇವರಿದ್ದಾರಂತ ಗೊತ್ತಾಗುತ್ತೆ, ದೈವಕುಮಾರನಾದಂಥ ಯೇಸು ಕ್ರಿಸ್ತರೆಂಬ ದೇವರಿದ್ದಾರಂತ ಗೊತ್ತಾಗುತ್ತೆ, ದೈವಕುಮಾರನಾದಂಥ ಪವಿತ್ರಾತ್ಮ ದೇವರಿದ್ದಾರೆ ಅಂತ ಗೊತ್ತಾಗುತ್ತೆ. ತಂದೆ ಮಗ ಪವಿತ್ರಾತ್ಮರಿದ್ದಾರೆ ಅಂಥೇಳಿ ವಾಕ್ಯದ ಮೂಲಕ ನಮಗೆ ಗೊತ್ತಾಗುತ್ತೆ. ಆದರೆ ಇವ್ರೇನು ಮಾಡಿದ್ದಾರೆ ಅಂತ ನೋಡುವಾಗ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎನ್ನುವಂಥ ಮಾತಿರುವುದರಿಂದ ಅಲ್ಲಿ ಯಾರನ್ನ ಸೇರಿಸ್ತಾರೆ ಅಂದರೆ, ಪರಲೋಕದಲ್ಲಿ ಅಮ್ಮ ಇದ್ದಾಳೆ, ತಾಯಿ ಇದ್ದಾಳೆ. ಆಕೆ ಮೂಲ ತಾಯಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ವಚನ ತೋರಿಸಿದ್ದೀವಲ್ಲ, ಈ ವಚನದಲ್ಲಿದ್ದಂಥ ಪರಲೋಕದಲ್ಲಿ ನಮಗೆ ತಾಯಿ ಇದ್ದಾಳೆ. ಆ ತಾಯಿ ಬಳಿಯಲ್ಲಿ ಮಾತಾಡ್ತಾ ಇದ್ದಾರೆ ದೇವರು. ಮಾತಾಡಿ ಅವರ ಸ್ವರೂಪದಲ್ಲಿ ಆದಾಮ ಅಂದರೆ ದೇವರ ಸ್ವರೂಪದಲ್ಲಿ ಆದಾಮ, ದೇವರಮ್ಮ ಅವರ ಸ್ವರೂಪದಲ್ಲಿ ಅವ್ವಳು. ನಿತ್ಯ ಜೀವ ಕೂಡ ಯಾರ ಮೂಲಕ ಸಿಗುತ್ತೆ? ಯೇಸು ಕ್ರಿಸ್ತರ ಮೂಲಕ ಅಲ್ಲ. ಯಾರ ಮೂಲಕ ಸಿಗುತ್ತೆ ಗೊತ್ತಾ? ಅದು ಕೂಡ ಒಂದು ಮಾತು ತೋರಿಸ್ತಾರೆ. ಪರಲೋಕದಲ್ಲಿ ಅಮ್ಮ ಇದ್ದಾಳಲ್ಲ, ಪರಲೋಕದಲ್ಲಿ ಅಮ್ಮಳ ಮೂಲಕನೇ, ಆ ತಾಯಿ ಮೂಲಕನೇ ಸಿಗುತ್ತೆ. ಬೇಕಾದರೆ ಒಂದು ವಚನ ನೋಡಿ ಆದಿಕಾಂಡದಲ್ಲಿ ಅಂತೇಳಿ ಅದನ್ನು ಕೂಡ ತೋರಿಸ್ತಾರೆ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯ 20ನೇ ವಚನವನ್ನು ನೋಡಿ ಪ್ರಿಯರೇ. 20ನೇ ವಚನ. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವವರು ಎಲ್ಲರಿಗೂ ಅವಳೇ ಮೂಲ ಮಾತೆ. ನೋಡಿದ್ರೆ ಇಲ್ಲಿ ಒಂದು ಫುಟ್ ನೋಟ್ ಇದೆಯಲ್ಲ, 10 ಎಂಬ ಅಂಕೆಯಲ್ಲಿ ಫುಟ್ ನೋಟ್ ಇದೆ. ಕೆಳಗಡೆ ಈ 10 ಎಂದು ಏನಿರುತ್ತೆ ನೋಡಿ. ಹವ್ವ ಅಂದರೆ ಜೀವ. ಅವ್ವ ಅಂದರೆ ಜೀವ. ಅಂದರೆ ಜೀವ ಯಾರ ಮೂಲಕ ಸಿಗುತ್ತೆ? ಜೀವ ಯಾರ ಮೂಲಕ? ಅವ್ವಳ ಮೂಲಕನೇ ಜೀವ. ಅಂದರೆ ತಾಯಿಯ ಮೂಲಕ ಜೀವ. ಈಕೆ ಯಾರು? ತಾಯಿ, ಅವ್ವ. ಅಂದರೆ ಜೀವಿಸೋರು ಎಲ್ಲರಿಗೆ, ಬದುಕೋರು ಎಲ್ಲರಿಗೆ ಈಕೆನೇ ಮೂಲ ಮಾತೆ. ಅದು ಖಂಡಿತ ಹೌದಲ್ವ? ಭೂಮಿ ಮೇಲೆ ಎಷ್ಟು ಮಂದಿ ಮಾನವರಿದ್ದಾರೋ ಎಲ್ಲರಿಗೂ ಮೂಲ ಮಾತೆ ಆಕೆ. ಅದೇ ಪ್ರಕಾರ ಭೂಲೋಕದಲ್ಲಿದ್ದಂಥ ಎಲ್ಲ ಮಕ್ಕಳಿಗೂ ಪ್ರಾರಂಭ ತಂದೆ ಯಾರತ್ತ ಗೊತ್ತಾಗುತ್ತೆ? ಆದಾಮನಂತಲೇ ಗೊತ್ತಾಗುತ್ತಲ್ವ, ಆದಾಮನ್. ಆದರೆ ಈ ಒಂದು ವಚನವನ್ನು ಹಿಡಿದುಕೊಂಡು ಇವ್ರು ಹೇಳೋದು ಏನು ಗೊತ್ತಾ? ಪ್ರಾರಂಭದಲ್ಲಿ ಜೀವಿಸುವಂಥ ಎಲ್ಲರಿಗೂ ಮೂಲ ಮಾತೆ ತಾಯಿ ಅವ್ವಳು. ಅಂದರೆ ಬದುಕೋರು ಅಂತಂದರೆ ನಿತ್ಯ ಜೀವನ ಪಡ್ಕೊಳ್ತಾರಲ್ಲ, ಎಲ್ಲರಿಗೂ ಈಕೆನೇ ತಾಯಿ ಅಂತೇಳಿ ಇಲ್ಲಿ ಬರೆಯಲ್ಪಟ್ಟಿರುವುದರಿಂದ ಯಾವ ಹೋಲಿಕೆ ಗೊತ್ತಾ? ಪರಲೋಕದಲ್ಲಿ ಅವ್ವಳಿದ್ದಾಳೆ, ಪರಲೋಕದಲ್ಲಿ ಅಮ್ಮಳಿದ್ದಾಳೆ ತಾಯಿ. ಆ ತಾಯಿ ಎಂಬ ಸೂಚನೆಗೋಸ್ಕರ ಇಲ್ಲಿ ಈಕೆಗೆ ಒಂದು ವಚನವನ್ನು ಬರೆಯಲ್ಪಟ್ಟಿದೆ ಅಂತ ಹೇಳಿ ಈ ವಚನವನ್ನು ತೋರಿಸ್ತಾರೆ ಪ್ರಿಯರೇ. ಅದಕ್ಕೆ ನಮಗೆ ಪರಲೋಕದಲ್ಲಿ ನಿತ್ಯ ಜೀವ ಸಿಗಬೇಕು ಅಂದಾಗ ಆ ತಾಯಿಯನ್ನು ನೀವು ನಂಬಬೇಕು. ಆ ತಾಯಿಯನ್ನು ನಂಬದೆ ಹೋದರೆ, ತಿಳ್ಕೊಳ್ಳದೆ ಹೋದರೆ ನೀವು ಮೋಸ ಹೋಗ್ತೀರ. ಖಂಡಿತವಾಗಿ ತಿಳ್ಕೊಳ್ಬೇಕು, ಖಂಡಿತವಾಗಿ ಆ ತಾಯಿಯನ್ನು ಒಪ್ಪಿಕೊಳ್ಬೇಕು, ಖಂಡಿತವಾಗಿ ಆ ತಾಯಿಯನ್ನು ಆರಾಧಿಸಬೇಕು, ದೇವರನ್ನು ಆರಾಧಿಸಬೇಕು. ಅದೇ ಪ್ರಕಾರ ಅಮ್ಮಳನ್ನು ಕೂಡ ಆರಾಧಿಸಬೇಕು. ಅಮ್ಮ ಅಪ್ಪ ಪರಲೋಕದಲ್ಲಿ ಇಬ್ಬರಿದ್ದಾರೆ ಅಂತ ಹೇಳಿ ಈ ವಚನವನ್ನು ತೋರಿಸಿ ಮಾತಾಡ್ತಾರೆ ಪ್ರಿಯರೇ. ಬೈಬಲ್ ಪ್ರಕಾರ ಅವ್ರು ಹೇಳಿದ್ದು ಅದು ಸರಿನಾ? ತಾಯಿ ಅಂತ ಪರಲೋಕದಲ್ಲಿ, ಮೇಲಣ ಲೋಕದಲ್ಲಿ ಯೆರೂಸಲೇಮ್ ಎಂಬ ಈಕೆ ಸ್ವತಂತ್ರಳು, ಈಕೆನೇ ನಮಗೆ ತಾಯಿ ಅಂತೇಳಿ ಯಾಕೆ ಬರೆಯಲ್ಪಟ್ಟಿದೆ? ಇವ್ರು ಹೇಳಿರೋ ಪ್ರಕಾರ ಪರಲೋಕದಲ್ಲಿ ದೇವರಿಗೆ ಭೌತಿಕವಾದಂಥ, ಅಂದರೆ ನಾವು ನೋಡುವಂಥ ರೀತಿಯಲ್ಲಿ ಸ್ತ್ರೀಯಳಿದ್ದಾಳ? ಮನುಷ್ಯರ ಮಧ್ಯದಲ್ಲಿ ನಡೆಯುವಂಥ ಸಂಸಾರ ನಡೀತಾ ಇದೆಯಾ ಅವ್ರ ಮಧ್ಯದಲ್ಲಿ? ಅದೇ ಅಮ್ಮಳಿದ್ದಾಳಂತಂದರೆ ಕೊನೆಯದಾಗಿ ಊಹೆ ಎಲ್ಲಿಗೆ ಹೋಗುತ್ತಂದರೆ ಅಲ್ಲಿಗೆ ಹೋಗುತ್ತೆ. ಭೂಲೋಕದಲ್ಲಿ ಒಂದು ಸ್ತ್ರೀ ಪುರುಷರು ಗಂಡ ಹೆಂಡತಿ ಯಾವ ರೀತಿ ಸಂಸಾರ ಮಾಡ್ತಾರೋ ಅದೇ ರೀತಿಯಲ್ಲಿ ಸಂಸಾರ, ದಾಂಪತ್ಯ ಜೀವನ, ಕೊನೆದಾಗ ಅಲ್ಲಿಗೆ ಹೋಗ್ತಾರೆ. ಮತ್ತು ಇವರು ಏನಪ್ಪ ಅಂದರೆ ಪರಲೋಕದಿಂದ ಅಪ್ಪ ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ, ಎಲ್ಲಿದ್ದಾರಪ್ಪ ಅಂತ ನೋಡುವಾಗ ಕೊರಿಯಾ ದೇಶದಲ್ಲಿದ್ದಾರಂತೆ ಅವರು. ಅಬ್ಬಬ್ಬ, ಏನಪ್ಪ ಇವರು ಇಂಥವ್ರು ಕೂಡ ಇದ್ದಾರಾ?
ಕೇರಳದಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಮೆಸ್ಸಯ್ಯ ಬರ್ತಾರಂತ ಬೈಬಲ್ ಗ್ರಂಥದಲ್ಲಿರುವಾಗ ಆಲ್ರೆಡಿ ಮೆಸ್ಸಯ್ಯ ಬಂದಿದ್ದಾರೆ, ಅದು ಕೇರಳದಲ್ಲಿದ್ದಾರೆ. ಸಿಯೋನ್ ಸಭೆ ಪರಲೋಕದಲ್ಲಿ, ಅದು ಕೂಡ ಇದೇ ರೂಟಲ್ಲಿ ಬರುತ್ತೆ ರೀ. ಭವಿಷ್ಯದ ದಿನದಲ್ಲೇ ಅದನ್ನು ಕೂಡ ಮಾತಾಡ್ತೀವಿ. ಯೇಸುಪ್ರಭು ಆಲ್ರೆಡಿ ಹೇಳಿದ್ದಾರೆ, ಒಂದು ಕ್ಲೂ ಕೊಟ್ಟಿದ್ದಾರೆ. ನನ್ನ ಹೆಸರಿನಲ್ಲಿ ಅನೇಕ ಮಂದಿ ಬಂದುಬಿಡ್ತಾರೆ, ನಾನೇ ಕ್ರಿಸ್ತನ್ ಅಂತ ಹೇಳ್ತಾರೆ, ನೀವು ಜಾಗೃತಿಯಾಗಿರ್ಬೇಕಂತ ಹೇಳಿದ್ದಾರೆ, ಹೇಳಿಲ್ವಾ? ನನ್ನ ಹೆಸರಿನಲ್ಲಿ ಅನೇಕ ಮಂದಿ ಸುಳ್ಳು ಕ್ರಿಸ್ತರು ಬರ್ತಾರೆ, ಸುಳ್ಳು ಪ್ರವಾದಿಗಳು ಬರ್ತಾರೆ. ಆದ್ದರಿಂದ ನೀವೇನು ಮಾಡಬೇಕು? ನೀವು ಜಾಗೃತಿ ಪಡಬೇಕು ಅಂತ ಹೇಳ್ತಾರೆ. ವಾಕ್ಯದ ಪ್ರಕಾರ ತೋರಿಸುವಂಥ ಈ ಕರ್ನಾಟಕದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಕರ್ನಾಟಕದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಒಂದು ಸಭೆಯನ್ನು ತಂದೆಯಾದ ದೇವರು ಒಂದು ಏರ್ಪಾಟ್ ಮಾಡಿದ್ದಾರೆ. ನಮ್ಮದು ಉದ್ದೇಶ ನಮ್ಮದೇನಿಲ್ಲ ರೀ. ಇಲ್ಲಿ ಈ ಸತ್ಯವಾದ ದೇವರ ಬೋಧನೆಯನ್ನು ತಿಳಿಸುವಂಥದ್ದು ದೇವರ ಸಭೆ ಇದೆಯಲ್ಲ, ಈ ಸಭೆ ದೇವರು ಕೊಟ್ಟಿದ್ದಾರೆ, ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಏನ್ರಿ. ಸಭೆ ಸಹವಾಸದಲ್ಲಿ ದೇವರ ಸೇವೆಯಲ್ಲಿ ನಿರಂತರ ಇರಬೇಕು. ಯಾರು ಕೂಡ ದೂರ ಆಯ್ತಲ್ಲ, ದೂರ ಇದ್ದರೂ ಕೂಡ ನೀವು ಪ್ರಯಾಸಪಟ್ಟು ಬಂದಾಗಲೇ ನಿಮ್ಗೆ ಆಶೀರ್ವಾದ. ದೂರ ಇದ್ದರೂ ಕಷ್ಟ ಆದರೆ, ಯಾಕೆಂದರೆ ಅಲ್ಲಿ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ, ದೇವರ ಒಂದು ಸಹವಾಸದಲ್ಲಿ, ಸಭೆ ಸಹವಾಸದಲ್ಲಿ, ದೇವರ ಅನ್ಯೋನ್ಯತೆ ಸಹವಾಸ, ಉಲ್ಲಾಸದಿಂದ ಬರಬೇಕಂತೆ. ಉಲ್ಲಾಸ, ಸಂತೋಷದಿಂದ. ತುಂಬ ಜನ ಅನುಕೂಲ ನೋಡ್ಕೊಳ್ತಾರೆ. ಇಲ್ಲೇ ಪಕ್ಕದಲ್ಲಿ ಇದೆಯಲ್ಲ, ಇಲ್ಲಿದೆಯಲ್ಲ, ಊಟ ಹೇಗಿರುತ್ತೆ ಅಂದರೆ ಆತ್ಮಿಕವಾದ ಊಟ ಏನು? ವಾಕ್ಯದ ಪ್ರಕಾರ ಈ ಊಟ ಮಾಡಿದವರಿಗೆ ಆತ್ಮಿಕವಾದಂಥ ಊಟ ಅಂದರೆ ನಾವು ಕೊಡುವಂಥ ಆತ್ಮಿಕವಾದಂಥ ಊಟ ಇದೆಯಲ್ಲ, ಆತ್ಮಿಕವಾದಂಥ ಆಹಾರ ಇದೆ ನೋಡಿ. ಈ ಆತ್ಮಿಕವಾದಂಥ ಆಹಾರ, ಶ್ರೇಷ್ಠವಾದ ಆರೋಗ್ಯಕರವಾದಂಥ ಆಹಾರವನ್ನು ಭುಜಿಸಿದವರು ಹೊರಗಡೆ ಲೋಕದಲ್ಲಿ ಅಲ್ಲಿ ಇರುವಂಥದ್ದು ಆಹಾರ ಊಟ ಮಾಡೋಕ್ಕಾಗುತ್ತಾ? ಮನಸ್ಸು ಬರುತ್ತಾ? ಅವ್ರು ಏನು ಅಂದರೆ ಪ್ಲೇಟಲ್ಲಿ ಏನು ಬಳಸ್ತಾ ಇದ್ದಾರೋ ಸ್ಮೆಲ್ ಬಂದ್ಬಿಡುತ್ತೆ, ನಮಗೆ ಗೊತ್ತಾಗ್ಬಿಡುತ್ತೆ. ರುಚಿಕರವಾದ ಆರೋಗ್ಯಕರವಾದ ಊಟ ಮಾಡಿದವರಿಗೆ ಗೊತ್ತಾಗ್ಬಿಡುತ್ತೆ ಸ್ಮೆಲ್ಲು. ಅವರು ಪ್ರಾರ್ಥನೆ ಮಾಡಿದ್ರೆ ಗೊತ್ತಾಗುತ್ತೆ, ಆರಾಧನೆ ಮಾಡಿದ್ರೆ ಗೊತ್ತಾಗುತ್ತೆ, ಬೋಧನೆ ಮಾಡಿದ್ರೆ ಗೊತ್ತಾಗುತ್ತೆ ಇದು ಆರೋಗ್ಯಕರವಾದಂಥ ಊಟನ ಅಥವಾ ದುರಾತ್ಮನ ಮೂಲಕ ಬರುವಂಥ ನಮ್ಮನ್ನು ಹಾಳು ಮಾಡುವಂಥ ಊಟನ ಅಂತೇಳಿ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಎಲ್ಲಿ ಆರೋಗ್ಯಕರವಾದಂಥ ಆಹಾರ ಸಿಗುತ್ತೋ ಅಲ್ಲಿಗೆ ನಾವು ಹೋಗಬೇಕು, ಪ್ರಯಾಸ ಪಡಬೇಕು. ಆದರೆ ಶರೀರ ಒಪ್ಪಲ್ಲ. ಈ ಶರೀರ ಇದೆಲ್ಲ ಒಪ್ಪೋದಿಲ್ಲ. ಅಷ್ಟು ದೂರ ಎಲ್ಲಿ ಹೋಗ್ತೀರಾ? ಯಾಕೆ ಹೋಗಬೇಕು? ಇಲ್ಲೇ ನೋಡಬೇಕಲ್ಲ, ಲೈವ್ ಕೊಡ್ತಾ ಇದ್ದಾರಲ್ಲ, ಹೇಗಾದರೂ ಲೈವಲ್ಲಿ ನೋಡ್ಕೊಳ್ಳೋಣ ಬಿಡು, ಆಮೇಲೆ ನೋಡೋಣ ಬಿಡು ಅಂಥೇಳಿ ಕೆಲವರು ಅಡ್ಜಸ್ಟ್ ಆಗ್ತಾ ಇರ್ತಾರೆ. ಅಡ್ಜಸ್ಟ್ ಆಗಿ ಮೋಸ ಹೋಗ್ತಾ ಇರ್ತಾರೆ. ಪ್ರಿಯರೇ, ಖಂಡಿತವಾಗಿ ಪ್ರಯಾಸ ಪಡಬೇಕು, ಕಷ್ಟಪಡಬೇಕು. ಎಷ್ಟು ಪ್ರಯಾಸ ಪಡ್ತೀವೋ, ಎಷ್ಟು ಕಷ್ಟಪಡ್ತೀವೋ ಅಷ್ಟು ಪ್ರತಿಫಲ ನಮಗೆ ಸಿಗುತ್ತೆ ರೀ. ಅದನ್ನು ಪಡ್ಕೊಳ್ಬೇಕಂದ್ರೆ ಇಲ್ಲಿ ಪ್ರಯಾಸ ಪಡಬೇಕು. ಇವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಮೇಲಣ ಲೋಕದಲ್ಲಿ ಸ್ವತಂತ್ರಳು ಯೆರೂಸಲೇಮ್ ಎಂಬಾಕೆ ನಮಗೆ ತಾಯಿ ಎಂಬುವಂಥ ಮಾತಿದೆಯಲ್ಲ, ಈ ಮಾತನ್ನು ಯಾಕೆ ಬರೆದಿದ್ದಾರೆ, ಯಾತಕ್ಕಾಗಿ ಬರೆದಿದ್ದಾರೆ? ಆ ಮಾತಿನ ಪ್ರಕಾರ ಪರಲೋಕದಲ್ಲಿ ತಾಯಿ ಇದ್ದಾಳ, ಸ್ತ್ರೀಯಳಿದ್ದಾಳ ಅಂತೇಳಿ ವಾಕ್ಯದ ಪ್ರಕಾರ ನಾವು ಪರಿಶೋಧನೆ ಮಾಡೋಣ. ಮೊದಲನೇದಾಗಿ ಪ್ರಿಯರಾದ ದೇವರ ಮಕ್ಕಳಿರ, ಇಸ್ರಾಯೇಲ್ಯರನ್ನು ಕುರಿತು ದೇವರು ಮೊದಲು ಏನಂತ ಹೇಳಿದ್ದಾರೆ? ಇಸ್ರಾಯೇಲ್ಯರನ್ನು ಕುರಿತು ಗೊತ್ತಲ್ವ ನಮಗೆ? ಇಸ್ರಾಯೇಲ್ಯರನ್ನು ಕುರಿತು ದೇವರು ಹೇಳಿರುವಂಥದ್ದು ನನ್ನ ಸ್ವಕೀಯ ಪ್ರಜೆಗಳು ಅಂತ ಒಂದು ಮಾತು ಹೇಳ್ತಾರೆ, ಹೌದಲ್ವ? ನನ್ನ ಸ್ವಕೀಯ ಪ್ರಜೆಗಳು ಅಂತೇಳಿ, ನನ್ನ ಸೊತ್ತು ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರನ್ನು ಕುರಿತು ಬಹಳ ಸಾರಿ ಮಾತನ್ನು ಪ್ರವಾದಿಗಳ ಮೂಲಕ, ಭಕ್ತರ ಮೂಲಕ ನುಡಿತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಈ ಇಸ್ರಾಯೇಲರು ಎಂಬುವಂಥ ಜನ ಇದ್ದಾರಲ್ಲ, ಇವರು ನನ್ನ ಹೆಂಡತಿ. ಇವರು ಯಾರಂತೆ? ಇಸ್ರಾಯೇಲ್ಯರನ್ನು ಕುರಿತು ನನ್ನ ಹೆಂಡತಿ. ಎರಡನೇದಾಗಿ ಯೆರೂಸಲೇಮ್ ಪಟ್ಟಣವನ್ನು ಕುರಿತು, ಚೀಯೋನ್ ಪಟ್ಟಣವನ್ನು ಕುರಿತು ನನ್ನ ಪ್ರಿಯಳು ಎಂದು, ನನ್ನ ಹೆಂಡತಿ ಎಂದು, ನನ್ನ ಜನರು ಎಂದು ಅನೇಕ ರೀತಿಯಲ್ಲಿ ದೇವರು ವರ್ಣಿಸ್ತಾರೆ, ಹೋಲಿಸ್ತಾರೆ ಪ್ರಿಯರೇ, ಹೌದಲ್ವಾ? ಅನೇಕ ಸಾರಿ ಈ ಒಂದು ವಚನಗಳನ್ನು ನಾವು ನೋಡ್ತಾ ಇರ್ತೀವಿ. ಈಗ ಒಂದು ವಚನವನ್ನು ನಾವು ನೋಡೋಣ. ಯೆಶಾಯನ ಗ್ರಂಥ 54ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. ನಿನ್ನ ಸೃಷ್ಟಿಕರ್ತನೇ ನಿನ್ನ ಪತಿ. ನಿನ್ನ ಪತಿ ಅಂದರೆ ನಿನ್ನ ಗಂಡ. ನಿನ್ನ ಸೃಷ್ಟಿಕರ್ತನೇ ನಿನಗೆ ಗಂಡ. ಯಾರಿಗೆ ಗಂಡ? ಯೆರೂಸಲೇಮ್ ಪಟ್ಟಣಕ್ಕೆ. ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಇಸ್ರೇಲ್ ಜನಾಂಗದವ್ರಿಗೆ. ಯಾರಿಗೆ ಹೇಳಿರುವಂಥ ಮಾತು? ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಇಸ್ರೇಲ್ ಜನರಿಗೂ.
ಪತಿ ಎಂಬ ಪದಕ್ಕೆ ಅರ್ಥ ಪತಿ ಅಂದರೆ ಒಡೆಯನು, ಯಜಮಾನ. ಹೌದಲ್ವ ಪ್ರಿಯರೇ? ಪತಿ ಅಂದರೆ ಯಜಮಾನ. ಲೋಕಕ್ಕೆ ಯಜಮಾನನು ಕೂಡ ಆತನೇನಾ? ಲೋಕಕ್ಕೆ ಯಜಮಾನ ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೂ ಮಾತ್ರವಲ್ಲ, ಟೋಟಲ್ ಪ್ರಪಂಚಕ್ಕೆ ಯಜಮಾನ ಆತನೇನಾ ಅಥವಾ ಬೇರೆ ಯಾರಾದರೂ ಇದ್ದಾರಾ? ಟೋಟಲ್ ಪ್ರಪಂಚಕ್ಕೆ ಯಜಮಾನ ಆತನೇ. ಟೋಟಲ್ ಪ್ರಪಂಚವನ್ನು ಉಂಟು ಮಾಡಿದವರು ಆತನೇ. ಆತನೇ ಯಜಮಾನ, ಆತನೇ ಪತಿ. ಪ್ರತ್ಯೇಕವಾಗಿ ನನ್ನ ಪ್ರಿಯ ಹೆಂಡತಿ ಅಂತೇಳಿ ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಹೇಳ್ತಾರೆ. ನನ್ನ ಪ್ರೀತಿಯ ಹೆಂಡತಿ ಎಂದು, ಅನೇಕ ರೀತಿಯಲ್ಲಿ ನನ್ನ ಮಕ್ಕಳು ಎಂದು, ಸ್ವಕೀಯ ಪ್ರಜೆಗಳು ಎಂದು, ನನ್ನ ಸೊತ್ತು ಎಂದು. ಇನ್ನೊಂದು ಮಾತೇನು ಗೊತ್ತಾ? ನನ್ನ ಪ್ರಿಯಳು ಅಂತ. ಪ್ರಿಯಳು ಅಂದರೆ ಹೆಂಡತಿ, ಪ್ರಿಯಳು ಅನ್ನೋದು ನಮ್ಮ ಸಮಾಜದಲ್ಲಿ ಸುಲಭವಾಗಿ ಅರ್ಥ ಆಗುತ್ತೆ. ನನ್ನ ಪ್ರಿಯಳು ಅಂದಾಗ ನಾನು ಪ್ರೀತಿಸಿರುವಂಥ ನನ್ನ ಹೆಂಡತಿ, ನಾನು ಪ್ರೀತಿ ಮಾಡಿರುವಂಥ ನನ್ನ ಹೆಂಡತಿ ಅಂದರೆ ಬಹಳ ಪ್ರೀತಿ ಮಾಡ್ತಾರೆ ಪ್ರಿಯರೇ. ಯಾರನ್ನು ಉದ್ದೇಶ ಮಾಡಿ ಅಂತ ನೋಡುವಾಗ ಮೊದಲನೇದಾಗಿ ಅಬ್ರಹಾಮನನ್ನು. ಅಬ್ರಹಾಮನ ಮೂಲಕ ಬರುತ್ತೆ. ಅಬ್ರಹಾಮನೇ, ನಿನ್ನ ಮೂಲಕ ಹೊರಡುವಂಥ ನಿನ್ನ ಸಂತಾನವನ್ನು ನಾನು ಕೈ ಬಿಡಲ್ಲ ಅಂತ ಹೇಳ್ತಾರೆ. ನನಗೆ ಯಾವತ್ತಿಗೂ ಕೈ ಬಿಡಲ್ಲ. ನಿನ್ನ ಮೂಲಕ, ನಿನ್ನ ಸಂತಾನ ಮೂಲಕ ಬರುವಂಥದ್ದು ಇದೆಯಲ್ಲ, ಟೋಟಲ್ ಲೋಕಕ್ಕೇ ಆಶೀರ್ವಾದ ಮಾಡ್ತೀನಿ ನಿನ್ನ ಮೂಲಕ, ನಿನ್ನ ಸಂತಾನದವ್ರ ಮೂಲಕ ಅಂತೇಳಿ. ಅದು ಯಾವ ರೀತಿ ನೆರವೇರುತ್ತಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ. ಏನ್ರಿ ಇವತ್ತು ಪ್ರಪಂಚ ದೇಶದಲ್ಲಿ ಯೇಸು ಕ್ರಿಸ್ತರನ್ನು ಕುರಿತು ಮಾತಾಡ್ತಾ ಇದ್ದಾರೆ ಅಂದರೆ ಅಬ್ರಹಾಮನನ್ನು ಕುರಿತು ಕೂಡ ಮಾತಾಡ್ತಾರೆ. ಹೌದಲ್ವ? ಇವತ್ತು ನಾವು ಅಬ್ರಹಾಮನನ್ನು ಕುರಿತು ಕೂಡ ಮಾತಾಡ್ತೀವಿ ಅಂತಂದರೆ ಯಾರ ಮೂಲಕ? ನಮಗೆ ಯೇಸು ಕ್ರಿಸ್ತರ ಮೂಲಕ. ಯೇಸು ಕ್ರಿಸ್ತರು ಮುಖ್ಯ. ಯೇಸು ಕ್ರಿಸ್ತರು ಯಾವ ಸಂತಾನದಲ್ಲಿ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ ಅಂತ ನೋಡುವಾಗ ಪ್ರಾರಂಭದಲ್ಲಿ ಅಬ್ರಹಾಮನ ಬಳಿಗೆ ಕೂಡ ಹೋಗ್ತೀವಿ. ಅಬ್ರಹಾಮನ ವಿಷಯದಲ್ಲಿ ಕೂಡ ಮಾತಾಡ್ತೀವಿ. ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಹೇಳುವಾಗ ಏನ್ರಿ ಅನೇಕ ಸಾರಿ ಹೋಲಿಸ್ತಾರೆ, ವರ್ಣಿಸ್ತಾರೆ. ಇದರ ಅರ್ಥ ಏನಪ್ಪ ಅಂತ ನೋಡುವಾಗ, ನನ್ನ ಹೆಂಡತಿ, ನಾನು ಅವರಿಗೆ ಪತಿಯಾಗಿದ್ದೀನಿ ಅಂದಾಗ ಅವರಿಗೆ ನಾನು ಗಂಡನು ಅಂದರೆ ಯಜಮಾನನು, ಒಡೆಯನು, ಅರಸನು, ಯಜಮಾನ. ನಾನು ಅವರಿಗೆ ಪ್ರತ್ಯೇಕವಾದಂಥ ಯಜಮಾನನಾಗಿದ್ದೆ. ಲೋಕಕ್ಕೆ ಯಜಮಾನನು, ಪ್ರತ್ಯೇಕವಾಗಿ ಇವರನ್ನು ನಾನು ಪ್ರೀತಿಸಿದ್ದೀನಿ ಅಂಥೇಳಿ ಅವ್ರ ವಿಷಯದಲ್ಲಿ ಹೇಳುವಂಥ ಮಾತು. ಮತ್ತೊಂದು ವಚನವನ್ನು ನಾವು ನೋಡೋಣ. ಅಂದರೆ ಹೋಶಾಯ ಗ್ರಂಥ 2ನೇ ಅಧ್ಯಾಯ 2ನೇ ವಚನವನ್ನು ನೋಡಿ ಪ್ರಿಯರೇ. ನಿಮ್ಮ ತಾಯಿಯ ಸಂಗಡ ವಾದಿಸಿರಿ, ವಾದಿಸಿರಿ. ಅವಳು ನನ್ನ ಹೆಂಡತಿಯಲ್ಲ, ನಾನು ಅವಳ ಗಂಡನಲ್ಲ. ಅವಳು ಸೂಳೆತನದಲ್ಲಿ ತನ್ನ ಮುಖದಿಂದ ವ್ಯಭಿಚಾರದ ಬೆಡಗನ್ನು ತನ್ನ ಸ್ತನ ಮಧ್ಯದಲ್ಲಿಂದ ತೊಲಗಿಸಲಿ. ನೋಡಿದ್ರ? ಅಂದರೆ ಇಲ್ಲಿ ದೇವರು ನೊಂದುಕೊಂಡು ಈ ಮಾತನ್ನು ಹೇಳುವಂಥ ಯಾರನ್ನು ಕುರಿತು? ಇದು ಕೂಡ ಇಸ್ರಾಯೇಲ್ಯರನ್ನು ಕುರಿತು, ಅಂದರೆ ಯೆಹೂದ್ಯರನ್ನು ಕುರಿತು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ದೇವರು ಅಂದಾಗ, ಏನ್ರಿ ಅನೇಕ ಸಾರಿ ಪ್ರೀತಿಸಿಕೊಂಡು ಬಂದಿರುವಂಥ ದೇವರು, ಕಾಪಾಡಿಕೊಂಡು ಬಂದಂಥ ದೇವರು, ಎಷ್ಟು ತಪ್ಪುಗಳನ್ನು ಮಾಡಿದ್ರೂ ಕೂಡ ಸರಿಪಡಿಸ್ಕೊಂಡು, ಹತ್ತಿರ ಸೇರಿಸಿಕೊಂಡು, ಕಾಪಾಡಿಕೊಂಡು ಬರ್ತಾ ಇದ್ದಾರೆ ದೇವರು. ನೊಂದಿಸಿದಾಗ, ಬಹಳ ನೋವಾದಾಗ ತನ್ನ ಹೆಂಡತಿಯನ್ನು ಕುರಿತು ಹೇಳುವಂಥ ಮಾತೇನಂತ ನೋಡುವಾಗ, ತನ್ನ ಹೆಂಡತಿ ಅಂದರೆ ಇಸ್ರಾಯೇಲ್ ಜನಾಂಗದವರನ್ನು ಕುರಿತು ಹೇಳುವಂಥ ಮಾತು. ನಿಮ್ಮ ತಾಯಿಯ ಸಂಗಡ ವಾದಿಸಿರಿ. ಯಾರಿಗೆ? ಅಂದರೆ ಯೆಹೂದ್ಯರಿಗೆ ಹೇಳುವಂಥ ಮಾತು. ನಿಮ್ಮ ತಾಯಿಯ ಸಂಗಡ ವಾದಿಸಿರಿ. ಅವಳು ನನ್ನ ಹೆಂಡತಿಯಲ್ಲ, ನಾನು ಅವಳ ಗಂಡನಲ್ಲ. ಏನಾಗಿದ್ದಾಳ ಆಕೆ? ಅವಳು ಸೂಳೆತನವನ್ನು, ತನ್ನ ಮುಖದಿಂದ ವ್ಯಭಿಚಾರದ ಬೆಡಗನ್ನು ತನ್ನ ಸ್ತನ್ಯದ ಮಧ್ಯದಿಂದ ತೊಲಗಿಸಲೇ, ಇಲ್ಲವಾದರೆ ನಾನು ಅವಳ ಬಟ್ಟೆಯನ್ನು ತೆಗೆದಾಕ್ತೀನಿ ಅಂತಾರೆ. ಅಂದರೆ ಅರ್ಥ ಏನಪ್ಪ ಅಂತ ನೋಡುವಾಗ, ಕೈ ಬಿಡ್ತೀನಿ, ಎರಡನೇದಾಗಿ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ ಹೋಶಾಯನ ಮೂಲಕ. ಅಂದರೆ ಯೆರೂಸಲೇಮ್ ಪಟ್ಟಣಕ್ಕೆ ಬರುವಂಥ ದುರ್ಗತಿಯನ್ನು ಕುರಿತು ಮುಂಚಿತವಾಗಿ ಹೇಳುವಂಥದ್ದು. ಯೆರೂಸಲೇಮ್ ಪಟ್ಟಣ ಇದೆಯಲ್ಲ, ಯೆರೂಸಲೇಮ್ ಪಟ್ಟಣ ಇಸ್ರಾಯೇಲ್ಯರನ್ನು ಕುರಿತು ಮುಂಚಿತವಾಗಿ ಒಂದು ಪ್ರವಾದನೆ, ಎಚ್ಚರಿಕೆ ಮಾತುಗಳನ್ನು ಅನೇಕ ಸಾರಿ ದೇವರು ಜೊತೆಯಾಗಿದ್ದು ಕಾಪಾಡಿಕೊಂಡು ಬಂದಿದ್ದಾರೆ, ಕನಿಕರಿಸಿದ್ದಾರೆ. ನನ್ನ ಹೆಂಡತಿ, ನನ್ನ ಪ್ರಿಯಳು ಅಂತ ಹೇಳಿರುವಂಥ ದೇವರು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ ನೋಡುವಾಗ, ದೇವರ ಮಾತನ್ನು ಅವರು ಮೀರಿದ್ದಾರೆ, ಅನೇಕ ಪಾಪಗಳನ್ನು ಮಾಡಿದ್ದಾರೆ ಪ್ರಿಯರೇ. ಒಂದಲ್ಲ ಎರಡಲ್ಲ, ವಿಗ್ರಹಾರಾಧನೆ ಮಾಡಿದ್ದಾರೆ. ಅಂದರೆ ಸೃಷ್ಟಿಕರ್ತನಾದಂಥ ಆ ಸರ್ವೇಶ್ವರನಾದ ದೇವರನ್ನು ಬಿಟ್ಟು ಲೋಕದ ರೀತಿಯಲ್ಲಿ ಅನೇಕ ವಿಗ್ರಹಾರಾಧನೆಗಳು,
ಅದೂ ಅಲ್ಲದೆ ಏನರೆ ಬಲಿ ಕೊಡ್ತಾರಲ್ಲ, ಬಲಿ ಕೊಡುವಂಥದ್ದು ಕೂಡ ಎಂಥದಪ್ಪ ಅಂದರೆ ಅನ್ಯರ ಬಳಿಯಲ್ಲಿ ಚಿಕ್ಕ ಮಕ್ಕಳನ್ನು ಹುಟ್ಟಿದಂಥ ಮಕ್ಕಳನ್ನು ಬಲಿ ಕೊಡುವಂಥ ಒಂದು ಆಚಾರ ಅವ್ರದ್ದಿದ್ದಾರೆ. ಅಂತಹ ಆಚಾರವನ್ನು ಕೂಡ ಇವ್ರ ಮಧ್ಯದಲ್ಲೇ ನಡೆದಿದೆ. ಇವೆಲ್ಲ ನೋಡಿದಾಗ ದೇವರು ಬಹಳ ನೊಂದುಕೊಳ್ತಾರೆ. ಏನು, ನಾನು ಧರ್ಮಶಾಸ್ತ್ರ ಕೊಟ್ಟಿದ್ದೇನಲ್ಲ, ನಾನು ಪ್ರವಾದಿಗಳನ್ನು ಕಳಿಸ್ಕೊಟ್ಟಿದ್ದೀನಲ್ಲ, ಬೋಧಕರನ್ನು ಸೇವಕರನ್ನು ಕಳಿಸ್ಕೊಟ್ಟಿದ್ದೀನಲ್ಲ, ಎಚ್ಚರಿಕೆ ಮಾತುಗಳನ್ನು ಹೇಳಿದ್ದೀನಲ್ಲ, ಆದರೂ ಇವಳು ಬದಲಾಗ್ತಾ ಇಲ್ಲ ಅಂದರೆ ಇಸ್ರೇಲ್ ಜನಾಂಗದವರು ಬದಲಾಗಿಲ್ಲ, ಸರಿಪಡಿಸ್ಕೊಂಡಿಲ್ಲ ಅಂತೇಳಿ ನೊಂದುಕೊಂಡು ಹೇಳುವಂಥ ಮಾತು ಯೆಶಾಯನ ಮೂಲಕ. ಏನ್ರಿ, ಯೆಶಾಯನ ಮೂಲಕ ಕೂಡ ಹೇಳಿದ್ದಾರೆ ದೇವರು. ಯೆಶಾಯನ ಮೂಲಕ ಹೇಳಿರುವಂಥ ಮಾತೇನು? ಯೆಶಾಯನ ಗ್ರಂಥ 1ನೇ ಅಧ್ಯಾಯ 21ನೇ ವಚನ ನೋಡಿ ಪ್ರಿಯರೇ. ಅಯ್ಯೋ, ಸುವ್ರತಿಯಾಗಿದ್ದ ನಗರಿಯು ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ. ಅಂದರೆ ಯೆರೂಸಲೇಮ್ ಪಟ್ಟಣ ಆಗಿರ್ಬೋದು, ಯೆರೂಸಲೇಮ್ ಪಟ್ಟಣದಲ್ಲಿ ಯೆಹೂದ್ಯರಾಗಿರ್ಬೋದು, ಇಸ್ರಾಯೇಲ್ ಜನಾಂಗದವರಾಗಿರ್ಬೋದು, ಒಂದು ಕಾಲದಲ್ಲಿ ದೇವರಿಗೆ ಒಳಪಟ್ಟು ವಿಧೇಯರಾಗಿ ಒಳ್ಳೆ ರೀತಿಯಿಂದ ಬದುಕಿದಂಥ ಜನ ಏನಾಗಿದ್ದಾರಂತೆ, ಅವರನ್ನು ಕುರಿತು ಆ ಪಟ್ಟಣವನ್ನು ಶಪಿಸ್ತಾ ಇದ್ದಾರೆ ದೇವರು, ಹೌದಲ್ವಾ? ಇಸ್ರಾಯೇಲ್ಯರನ್ನು ನೋಡಿ, ಇಸ್ರಾಯೇಲ್ಯರನ್ನು, ಯೆರೂಸಲೇಮ್ ಪಟ್ಟಣವನ್ನು, ಆ ಪ್ರಾಂತವನ್ನು ಕುರಿತು ಹೇಳುವಂಥ ಮಾತು. ಜನರಿಂದ ದೇಶಕ್ಕೆ ಒಳ್ಳೆಯ ಹೆಸರು ಬರುತ್ತೆ ರೀ, ಸ್ಥಳದಿಂದ ಹೆಸರಲ್ಲ ರೀ. ಜನರ ನಡವಳಿಕೆಯಿಂದ, ಜನರ ಒಳ್ಳೆಯ ಪ್ರವರ್ತನೆಯಿಂದ ಆ ಪ್ರಾಂತಕ್ಕೆ ಒಳ್ಳೆಯ ಹೆಸರು. ಇವಾಗ ಬೆಂಗಳೂರು ಅಂತ ಇದೆ ಅಂತ ತಿಳ್ಕೊಳ್ಳಿ, ಒಳ್ಳೆಯ ಕೆಲಸಗಳು, ಒಳ್ಳೆಯ ಸೇವೆ, ಒಳ್ಳೆಯ ಒಂದು ಜನರ ಮಧ್ಯದಲ್ಲಿ ಒಳ್ಳೆಯ ನಡವಳಿಕೆ ಇದ್ದಾಗ ಈ ಪ್ರಾಂತಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ಕೆಲವು ಪ್ರಾಂತಗಳಿಗೆ, ಆ ಪ್ರಾಂತಗಳಿಗೆ ಒಳ್ಳೆಯ ಹೆಸರಿದೆಯಾ ಕೆಟ್ಟ ಹೆಸರಿದೆಯಾ ಅಂತ ನೋಡುವಾಗ ಕೆಟ್ಟ ಹೆಸರುಗಳಿರುತ್ತೆ. ಯಾರ ಮೂಲಕ ಕೆಟ್ಟ ಹೆಸರು ಆ ಪ್ರಾಂತಕ್ಕೆ ಅಂತ ನೋಡುವಾಗ ಅಲ್ಲಿ ಜನರ ಒಂದು ನಡವಳಿಕೆಯಿಂದ ಕೆಟ್ಟ ಹೆಸರು. ಸುಮಾರು ವರ್ಷಗಳ ಹಿಂದೆ ನಾವು ಚಿಕ್ಕವರಿದ್ದಾಗ ಈ ಏಡ್ಸ್ವೇದಿ ಎಲ್ಲಿಂದ ಪ್ರಾರಂಭವಾಯಿತು ಅಂತ ಹೆಚ್ಚಾಗಿ ಅಂದರೆ ಗೋವಾಕ್ಕೆ ಹೋದಾಗ ಗೋವಾದಲ್ಲಿದ್ದಂಥ ಜನರು ಅಂದರೆ ಒಳ್ಳೆಯವರಿದ್ದಾರೆ, ಆದರೆ ನಮ್ಮ ಪ್ರಾಂತದಲ್ಲಿ ಏನ್ರಿ ಅಲ್ಲಿ ಏನು ನೋಡಿದ್ದಾರೆ ಜನರನ್ನು, ಏನಪ್ಪ ಅಂದರೆ ಆ ಸಮುದ್ರದ ಬಳಿಯಲ್ಲಿ, ಬೀಚಿನ ಬಳಿಯಲ್ಲಿ ಸ್ತ್ರೀಯರು ಪುರುಷರು ಒಂದು ರೀತಿಯಲ್ಲಿ ವ್ಯಭಿಚಾರಿಗಳು ಇರ್ತಾರಂತೆ. ಅದು ಎಷ್ಟು ಮಟ್ಟಿಗೆ ನಿಜ ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ. ಆದರೆ ಆ ಏಡ್ಸ್ ವ್ಯಾಧಿ ತಂದುಕೊಂಡವರು ಅಲ್ಲಿಂದ ತಂದುಕೊಂಡಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ, ತಪ್ಪು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ ಅಂತೇಳಿ ಮಾತಾಡ್ತಾಯಿದ್ರು. ಕೆಲವು ಪ್ರಾಂತಗಳಲ್ಲಿ ಆ ಜನರನ್ನು ನೋಡಿ ಆ ಪ್ರಾಂತಕ್ಕೇ ಕೆಟ್ಟ ಹೆಸರು, ಒಳ್ಳೆಯ ಹೆಸರು ಬರಬೇಕಂದ್ರೂ ಕೆಟ್ಟ ಹೆಸರು ಬರಬೇಕಂದ್ರೂ ಕೂಡ ಅಲ್ಲಿರುವಂಥ ಜನರು ಒಳ್ಳೆ ನಡವಳಿಕೆ ಇದ್ದಾಗ, ಒಳ್ಳೆ ರೀತಿಯಿಂದ ನಡ್ಕೊಂಡಾಗ ಆ ಪ್ರಾಂತಕ್ಕೆ ಒಳ್ಳೆ ಹೆಸರಿರುತ್ತೆ ರೀ, ಆ ಸಂಸ್ಥೆಗಳಿಗೆ ಒಳ್ಳೆ ಹೆಸರಿರುತ್ತೆ ರೀ. ಯಾವುದೊಂದು ಸಂಸ್ಥೆ ಇದೆ ಅಂತ ತಿಳ್ಕೊಳ್ಳಿ, ಇದು ಒಳ್ಳೆ ಸಂಸ್ಥೆ ಅಂತ ಯಾಕೆ ಬರುತ್ತೆ ಅಂತ ನೋಡುವಾಗ ಜನರ ಮೂಲಕ, ಅಲ್ಲಿ ಒಳ್ಳೆ ಭಕ್ತರು ಒಳ್ಳೆ ಇದ್ದಾರೆ. ಇವಾಗ ಯೆರೂಸಲೇಮ್ ಪಟ್ಟಣವನ್ನು ಕುರಿತು ಒಳ್ಳೇದು ಬಂದಿದೆಯಾ ಅಥವಾ ಏನಪ್ಪ ಅಂತ ನೋಡುವಾಗ ಇಸ್ರಾಯೇಲ್ಯರನ್ನು ಕುರಿತು ಆ ಪ್ರಾಂತಕ್ಕೇನ್ರಿ ದೇವರ ಮೂಲಕ ಬಂದಿರುವಂಥದ್ದು ಕೆಟ್ಟದ್ದೇ ಬಂದಿದೆ ರೀ. ಅವರನ್ನು, ಅವರು ಇದ್ದಂಥ ಆ ಸ್ಥಳವನ್ನು ನೋಡಿ ಹೇಳುವಂಥ ಮಾತು ಏನದು? ಅಯ್ಯೋ, ಸೂರತೆಯಾಗಿದ್ದ ನಗರಿಯು ಏನಾಗಿದ್ದಾಳಂತೆ? ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ. ಊರನ್ನು ಕುರಿತು ಹೇಳ್ತಾ ಇದ್ದಾರೆ, ಜನರನ್ನು ಕುರಿತು ಹೇಳ್ತಾ ಇದ್ದಾರೆ. ಊರು ಜನರನ್ನು ಕುರಿತು ಜನರನ್ನು ನೋಡಿ ಯೆರೂಸಲೇಮ್ ಪಟ್ಟಣದಲ್ಲಿ ಆ ಪರಿಸರದಲ್ಲಿದ್ದಂಥ ಇಸ್ರಾಯೇಲ್ ಜನಾಂಗದವರನ್ನು ನೋಡಿ ಈ ಮಾತನ್ನು ಹೇಳಿರುವಂಥದ್ದು. ಒಟ್ಟಿನಲ್ಲಿ ಅವ್ರಿಗೂ, ಅವರು ನಿವಾಸ ಮಾಡುವಂಥ ಆ ಪ್ರಾಂತಕ್ಕೂ ಎರಡಕ್ಕೂ ಕೂಡ ಕೆಟ್ಟ ಹೆಸರು. ಯೇಸು ಪ್ರಭು ಕೂಡ ಏನು ಹೇಳಿದ್ದಾರೆ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 35ನೇ ವಚನದಿಂದ, ಹೀಗೆ ನೀತಿವಂತನಾದ ಹೇಬೇಲನ ರಕ್ತವು ಮೊದಲುಗೊಂಡು ನೀವು ದೇವಾಲಯಕ್ಕೂ ಯಜ್ಞವೇದಿಗೂ ನಡುವೆ ಕೊಂದು ಹಾಕಿದ ಬರಕೇನ ಮಗನಾದ ಜಕರಿನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟ ಎಲ್ಲ ನೀತಿವಂತರ ರಕ್ತದಿಂದ ಉಂಟಾಗುವ ಅಪರಾಧವು ನಿಮ್ಮ ತಲೆಯ ಮೇಲೆ ಬರುವುದು. ಅದೆಲ್ಲ ಈ ಸಂತತಿಯವರ ಮೇಲೆ ಬರುವುದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯೆರೂಸಲೇಮೇ, ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸಿಕೊಟ್ಟವರನ್ನು ಕಲ್ಲಿಸಿದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ. ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ
ನೀವು ನನ್ನನ್ನು ನೋಡುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ. ನೋಡಿ 37ನೇ ವಚನ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ. ಒಂದು ಕಾಲದಲ್ಲಿ ಯೆರೂಸಲೇಮನನ್ನು ಕುರಿತು, ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಜನರನ್ನು ಕುರಿತು ಹೇಳಿರುವಂಥ ಮಾತೇನು? ನನ್ನ ಪ್ರಿಯಳು, ನನ್ನ ಹೆಂಡತಿ. ಅಂದರೆ ದೇವರಿಗೆ ಪ್ರಿಯಳು, ದೇವರಿಗೆ ಹೆಂಡತಿಯಾಗಿರುವಂಥ ಈಕೆ ಏನಾಗಿದ್ದಾಳೆ? ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳಂತೆ. ಯೇಸು ಪ್ರಭು ಕೂಡ ಹೇಳುವಂಥ ಮಾತೇನು ನೋಡುವಾಗ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ. ಯಾರು ತೆಗೆದಿದ್ದಾರೆ? ಯೆರೂಸಲೇಮ್ ತೆಗೆದಿದೆಯಾ? ಯೆರೂಸಲೇಮ್ ಪಟ್ಟಣದಲ್ಲಿದ್ದಂಥ ಯೆಹೂದ್ಯರು, ಇಸ್ರಾಯೇಲ್ ಜನಾಂಗದವರು ತೆಗೆದಿದ್ದಾರಂತ ನೋಡುವಾಗ, ಇಸ್ರಾಯೇಲ್ ಜನಾಂಗದವರು ಅವ್ರಿಗೆ ಹೇಳಿರುವಂಥ ಮಾತೇನೊಂದು ಕಾಲದಲ್ಲಿ ನನ್ನ ಹೆಂಡತಿ ಅಂತ ಹೇಳ್ತಾರೆ. ಯಾರಿಗೆ ಹೆಂಡತಿ? ದೇವರಿಗೆ ಹೆಂಡತಿ, ನನ್ನ ಹೆಂಡತಿ ಅಂತೇಳಿ. ನನ್ನ ಹೆಂಡತಿ ಅಂತೇಳಿ ಅವರನ್ನು ಕುರಿತು ಹೇಳಿರುವಾಗ ದೇವರಿಗೆ ಆಕೆ ಹೆಂಡತಿ ಆದರೆ ನಮಗೇನಾಗಬೇಕು? ಆಕೆ ತಾಯಿ. ದೇವರಿಗೆ ಹೆಂಡತಿ ಆದರೆ ಆಕೆ ಏನಾಗ್ತಾಳೆ? ನಮಗೆ ದೇವರಿಗೆ ಹೆಂಡತಿ ಈಕೆ, ನಮಗೇನಾಗ್ತಾಳೆ? ಈಕೆ ತಾಯಿ. ನಮ್ಮ ತಾಯಿ ಏನಾಗಿದ್ದಾಳೆ ಅಂದರೆ ಯೆರೂಸಲೇಮ್ ಎಂಬಾಕೆ ಏನಾಗಿದ್ದಾಳೆ? ಈಕೆ ಇವಾಗ ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ, ವ್ಯಭಿಚಾರಿಗಳಿಗೆ. ಇನ್ನೊಂದೇನಪ್ಪ ಅಂತ ನೋಡುವಾಗ ವ್ಯಭಿಚಾರಿಣಿಯಾಗಿದ್ದಾಳೆ ಆಕೆ. ಏನ್ರಿ, ವ್ಯಭಿಚಾರಿಣಿಯಾಗಿದ್ದಾಳೆ. ಎರಡನೇದಾಗಿ ಕೊಲೆ ಪಾತಕರಿಗೆ ತಾಯಿಯಾಗಿದ್ದಾಳೆ. ಅದಕ್ಕೆ ದೇವರು ಏನು ಹೇಳ್ತಾರೆ ಗೊತ್ತಾ? ಈಕೆ ನನ್ನ ಹೆಂಡತಿ ಅಲ್ಲ ಅಂತಾರೆ. ಈ ನನ್ನ ಹೆಂಡತಿ ಅಂತ ಹೇಳಿರುವಂಥ ದೇವ್ರು ನನಗೆ ಹೆಂಡತಿ ಅಲ್ಲ ಅಂತ ಹೇಳ್ತಾರಾ? ಹೆಂಡತಿ ಅಂದರೆ ಹೆಂಡತಿನ ಏನ್ರಿ? ಹೌದಲ್ವಾ? ಇದು ಚಿಕ್ಕ ಮಕ್ಕಳಿಗೆ ಅರ್ಥ ಆಗುತ್ತೆ, ಹೌದಲ್ವಾ? ಇವು ಸೌತ್ ಕೊರಿಯಾದಲ್ಲಿದ್ದಂಥ ಇವ್ರಿಗೆ ಯಾಕೆ ಅರ್ಥ ಆಗಲಿಲ್ಲ ಇವರಿಗೆ? ಅಂದರೆ ಈತ ನಾನು ದೇವರು, ಆಕೆ ನಾನು ದೇವರ ಅಬ್ಬಬ್ಬ. ಎಲ್ಲರೂ ಬಂದು ನಮಸ್ಕಾರ ಮಾಡುವಾಗ ಹೃದಯದಲ್ಲಿ ಇನ್ನೇನು ದೆವ್ವ ತುಂಬಿಕೊಂಡಿದೆಯಾ? ಏನು ಸ್ವಲ್ಪ ಆದರೂ ಭಯ ಇದೆಯಾ ಇವರಿಗೆ? ಒಂದು ಕಾಲದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಏನ್ರಿ ಭಯಪಡ್ತಾನೆ. ಯಾಕೆಂದರೆ ಊರಲ್ಲಿದ್ದಂಥ ಜನರೆಲ್ಲರೂ ಸೇರಿ ದೇವತೆಗಳು ಬಂದರು ಅಂತೇಳಿ ಪೂಜೆ ಮಾಡೋದಕ್ಕೆ ಸಿದ್ಧರಾದಾಗ ಭಯಪಡ್ತಾರೆ ಅವರು. ಅಂತ ಹುಚ್ಚು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮಂಥ ಮನುಷ್ಯರು ನಾವು, ನಿಮ್ಮಂಥ ಸಾಧಾರಣವಾದಂಥ ಮನುಷ್ಯರು ನಾವು. ಅಪೊಸ್ತಲನಾಗಿರುವಂಥ ಪೌಲನೇ ಭಯಪಡುವಾಗ ಇವರು ನೇರವಾಗಿ ನಾನೇ ದೇವರು ಅಂತೇಳಿ, ಈತ ನಾನೇ ದೇವರಮ್ಮ ಅಂತೇಳಿ ಆಕೆ ಅವ್ರ ಮಾತನ್ನು ಕೇಳಿ ಇದ್ದವರು ಸುಮಾರು ಸಾವಿರಾನುಗಟ್ಟಲೆ ಸಭೆಗಳು ಟೋಟಲ್ ಪ್ರಪಂಚ ದೇಶದಲ್ಲಿ ಹರಡಿಕೊಂಡಿದೆ ರೀ. ನೋಡಿ ಒಂದು ಸಾರಿ ಎಂತೆಂಥವರಿದ್ದಾರೆ, ಮತ್ತು ವಚನಗಳನ್ನು ತೋರಿಸ್ತಾರೆ. ಈ ರೀತಿ ಬೋಧನೆಯಲ್ಲಿದ್ದಾಗ ನಾವೇನು ಮಾಡ್ತಾಯಿದ್ದೀವಿ ಕೇಳಿ? ಸಿದ್ಧರಾಗಬೇಕಾ? ಎಲ್ಲರೂ ಸಿದ್ಧರಾಗಬೇಕಾ? ಪ್ರತಿಯೊಬ್ಬರು ಸಿದ್ಧರಾಗಬೇಕು, ಪ್ರತಿಯೊಬ್ಬರು ರೆಡಿ ಆಗಬೇಕು. ದೇವರ ವಾಕ್ಯವನ್ನು ಕಲ್ತ್ಕೊಂಡು ಅಕ್ಕಪಕ್ಕದಲ್ಲಿದ್ದಂಥ ಜನರನ್ನು ಕಾಪಾಡೋದಕ್ಕೆ, ದೇವರ ಒಂದು ಮಾರ್ಗದಲ್ಲಿ ನಡೆಸೋದಕ್ಕೆ ನಾವು ಸಿದ್ಧರಾಗಬೇಕು. ನಮಗೇನು ಹುಚ್ಚಿಡಿದಿದೆ? ಈ ಲೋಕದಲ್ಲಿ ಹೆಸರು, ಈ ಲೋಕದಲ್ಲಿ ಆಸ್ತಿ, ಈ ಲೋಕದಲ್ಲಿ ಏನೋ ಸಂಪಾದನೆ ಮಾಡ್ಕೋಬೇಕೆಂಬ ಒಂದು ಹುಚ್ಚೇನಾದರೂ ಇದೆಯಾ? ಬೇಡ, ಹುಚ್ಚು ಬೇಡ. ಈ ಲೋಕದಲ್ಲಿ ಏನಿಲ್ಲ. ಒಂದು ವೇಳೆ ಇದ್ದರೆ ದೇವರೇ ಕೊಡಬೇಕು, ಅದನ್ನು ದೇವರೇ ನಿಲ್ಲಿಸ್ತಾರೆ. ದೇವರ ಜ್ಞಾನವನ್ನು ಕಲ್ತ್ಕೊಂಡು ಉನ್ನತವಾಗಿ ಸಮಾಜದಲ್ಲಿ ಪರಿಚಯ ಮಾಡೋದಕ್ಕೆ, ಉನ್ನತವಾಗಿ ಯೇಸು ಕ್ರಿಸ್ತರನ್ನು ಉನ್ನತವಾಗಿ ಪರಿಚಯ ಮಾಡೋದಕ್ಕೆ ನೀನು ಸಿದ್ಧನಾಗು, ಸೇವೆ ಮಾಡು, ಪ್ರಯಾಸ ಪಡು. ದೇವರು ಉನ್ನತವಾಗಿ ನಿಲ್ಲಿಸ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರೋ ನಾವು ಸಿದ್ಧರಾಗಬೇಕು, ಪ್ರತಿಯೊಬ್ಬರು ಸಿದ್ಧರಾಗಬೇಕು. ವಾಕ್ಯದಲ್ಲಿ ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರನ್ನು ವರ್ಣಿಸ್ತಾರೆ ನನ್ನ ಹೆಂಡತಿ ಅಂತ. ಹೆಂಡತಿ ಅಂದರೆ ಭೌತಿಕವಾದಂಥ ಹೆಂಡತಿ ಅಲ್ಲ. ಅದೇ ಪ್ರಕಾರ ಪರಲೋಕದಲ್ಲಿ ಇನ್ನೊಬ್ಬಾಕಿ ಇದ್ದಾಳಂತ, ಯೆರೂಸಲೇಮ್ ಪಟ್ಟಣ. ಭೂಲೋಕದಲ್ಲಿ ಇದ್ದಂಥ ಈ ಯೆರೂಸಲೇಮ್ ಪಟ್ಟಣಕ್ಕೆ ಆಲ್ರೆಡಿ ಹೇಳಿದ್ರು ನನ್ನ ಹೆಂಡತಿ ಅಂತ ಹೇಳಿದ್ರು. ಆ ಹೆಂಡತಿ ಏನಾಗಿದ್ದಾಳೆ? ಕೆಟ್ಟೋಳಾಗಿದ್ದಾಳೆ, ದ್ರೋಹಿಯಾಗಿದ್ದಾಳೆ, ವ್ಯಭಿಚಾರಿಣಿಯಾಗಿದ್ದಾಳೆ, ಕೊಲೆ ಪಾತಕರಿಗೆ ನೆಲೆಯಾಗಿದ್ದಾಳೆ ಆಕೆ. ಅಂದರೆ ಭೂಲೋಕದಲ್ಲಿದ್ದಂಥ ಯೆರೂಸಲೇಮ್ ಪಟ್ಟಣ ಎಂಬ ಈ ಹೆಂಡತಿ. ಪರಲೋಕದಲ್ಲಿ ಇನ್ನೊಬ್ಬಾಕಿ ಇದ್ದಾಳೆ ಅಂತ ಹೇಳ್ತಾರೆ. ಆಕೆ ಯಾರು? ಗಲಾತ್ಯದವರಿಗೆ ಬರೆದ ಪತ್ರಿಕೆಯಿಂದ 26ನೇ ವಚನ, 4ನೇ ಅಧ್ಯಾಯ 26ನೇ ವಚನ ಮತ್ತೊಂದು ಸಾರಿ ಓದೋಣ. ಆದರೆ ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು, ಇವಳೇ ನಮಗೆ ತಾಯಿ. ಇಲ್ಲೇನಂತ ಬರೆಯಲ್ಪಟ್ಟಿದೆ ರೀ? ಮೇಲಣ ಯೆರೂಸಲೇಮ್ ಎಂಬವಳು ಸ್ವತಂತ್ರಳು. ಭೂಲೋಕದಲ್ಲಿ ಯೆರೂಸಲೇಮ್ ಅಂತಿದ್ದಾಳೆ ಅಲ್ಲಿ. ಈಕೆ ಏನಾಗಿದ್ದಾಳೆ ಅಂತ ನೋಡುವಾಗ ದಾಸಳಾಗಿದ್ದಾಳೆ, ಗುಲಾಮಳಾಗಿದ್ದಾಳೆ, ಆಳಾಗಿದ್ದಾಳೆ, ವ್ಯಭಿಚಾರಿಣಿಯಾಗಿದ್ದಾಳೆ, ಸೈತಾನನಿಗೆ ದಾಸಳಾಗಿದ್ದಾಳೆ ಈಕೆ. ಇನ್ನೊಬ್ಬಾಕಿದ್ದಾಳೆ. ಈಕೆ ಯಾರು? ಯಾರನ್ನು ಕುರಿತು ಹೇಳ್ತಾ ಇದ್ದಾರೆ ಅಂತ ನೋಡುವಾಗ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 12ನೇ ವಚನದಿಂದ ನೋಡಿ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ.
ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ಅಂದರೆ ಏನಿದು? ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣ ಹೆಸರನ್ನು. ಇಲ್ಲಿ ಪ್ರಾಮುಖ್ಯವಾಗಿ ನಾವು ಏನು ತಗೊಳ್ತಾ ಇದ್ದೀವಿ ಹೇಳಿ? ಪರಲೋಕದಲ್ಲಿ ಹೊಸ ಯೆರೂಸಲೇಮ್ ಪಟ್ಟಣ ಎಂಬಾಕೆ ಇದ್ದಾಳೆ. ಆಕೆ ನಮ್ಮೆಲ್ಲರಿಗೆ ತಾಯಿ ಎನ್ನುವಂಥದ್ದು ನೋಡಿದ್ವಿಲ್ಲ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ. ಆ ತಾಯಿ ಅಂದಾಗ ಆಕೆ ಭೌತಿಕವಾಗಿ ಭೂಲೋಕದಲ್ಲಿ ನಾವು ನೋಡುವಾಗ ಸ್ತ್ರೀಯಳು ಯಾವ ರೀತಿ ನೋಡ್ತೀವೋ ಅದೇ ಪ್ರಕಾರ ದೇವರಿಗೆ ಹೆಂಡತಿಯಾಗಿದ್ದಾಳೆ ಅಂತೇಳಿ ಇವರು ಹೇಳ್ತಾರೆ. ಅಲ್ಲ ಪ್ರಿಯರೇ, ಪರಲೋಕದಲ್ಲಿ ನೂತನ ಯೆರೂಸಲೇಮ್ ಪಟ್ಟಣ ಎಂಬಾಕೆಯನ್ನು ಕುರಿತು ಹೇಳಿರುವಾಗ ಯಾರನ್ನು ಕುರಿತು ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ ಮತ್ತೊಂದು ವಚನವನ್ನು ನೋಡೋಣ. ಅದೇ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 2ನೇ ವಚನ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್, ಹಳೆ ಯೆರೂಸಲೇಮ್ ಭೂಲೋಕದಲ್ಲಿದೆ ಆಲ್ರೆಡಿ, ಹೌದಲ್ವ? ಹಳೆ ಯೆರೂಸಲೇಮ್ ಏನಪ್ಪ ಅಂದರೆ ಒಂದು ಭೂಲೋಕದಲ್ಲಿ ಒಂದು ಪ್ರಾಂತ, ಆ ಪ್ರಾಂತದಲ್ಲಿ ಜನಾಂಗದವರು, ಅವರನ್ನು ಕುರಿತು ಹೇಳಿರುವಂಥದ್ದು. ಇವಾಗ ಪರಲೋಕದಲ್ಲಿ ಏನಂತ ಹೇಳ್ತಾ ಇದ್ದಾರೆ ನೋಡಿ, ಗಮನಿಸ್ರಿ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಪರಲೋಕದಿಂದ ಇಳಿದು ಬಂದಿರುವುದನ್ನು ಕಂಡೆನು. ಯಾರನ್ನು ಕುರಿತು ಅಂತ ನೋಡುವಾಗ ತನ್ನ ಗಂಡನಿಗೋಸ್ಕರ ಈಕೆ ಏನಾಗ್ತಾ ಇದ್ದಾಳಂತೆ? ಅಲಂಕೃತಳಾಗ್ತಾ ಇದ್ದಾಳಂತೆ, ಸಿದ್ಧಳಾಗ್ತಾ ಇದ್ದಾಳಂತೆ. 9ನೇ ವಚನ ನೋಡಿ, 9ನೇ ವಚನ, ಅದರಲ್ಲಿ 21ನೇ ಅಧ್ಯಾಯ 9ನೇ ವಚನ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮ ವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಸಾಕು. ಇವಾಗ ಪರಲೋಕದಲ್ಲಿ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕವಳನ್ನು ನಿನಗೆ ತೋರಿಸ್ತೀನಂತೇಳಿ ದೇವದೂತನು ಯೋಹಾನಿಗೆ ಹೇಳಿರುವಾಗ ಏನು ತೋರಿಸಿದನಲ್ಲಿ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಬಾ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಿಗಿತ್ತಿಯನ್ನು ನಿನಗೆ ತೋರಿಸುವೆನು. ಒಬ್ಬ ದೇವದೂತ ಯಾರಿಗೆ? ಯೋಹಾನನಿಗೆ ಎಂದು ಹೇಳಿ ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಅಂದರೆ ಯೇಸು ಕ್ರಿಸ್ತರಿಗೆ ಹೆಂಡತಿ, ಯೇಸು ಕ್ರಿಸ್ತರಿಗೆ ಹೆಂಡತಿಯಾಗತಕ್ಕ ನೂತನ ಯೆರೂಸಲೇಮ್ ಪಟ್ಟಣ, ಅದು ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬಂದಿದೆಯಂತೆ. ಪರಲೋಕದಿಂದ ಇಳಿದು ಬಂದಿದೆಯಾ, ಇಳಿದು ಬರುತ್ತಾ? ಇಳಿದು ಬಂದಿದೆ ಅಂತ ಹೇಳ್ತಾರೆ. ಪರಲೋಕದಿಂದ ಯಜ್ಞದ ಕುರಿಯಾದಾತನಿಗೆ ಹೆಂಡತಿ ಆಗತಕ್ಕ ಯೇಸು ಕ್ರಿಸ್ತರಿಗೆ ಹೆಂಡತಿ ಯಾವುದಂತೂ ನೋಡ್ತೀವಿ ಪ್ರಿಯರೇ ನಾವೆಲ್ಲರೂ. ಯೇಸು ಕ್ರಿಸ್ತರಿಗೆ ಹೆಂಡತಿಯಾಗಿರುವಂಥ ಯಾರಿಗೆ ಯಾವುದಕ್ಕೆ ನೋಡ್ತೀವಿ ನಾವು? ಬೈಬಲ್ ಪ್ರಕಾರ ಸಭೆನ ಮತ್ತು ಹೆಂಡತಿ ಇದ್ದಾಳ ಸ್ತ್ರೀಯಳು, ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರಿಗೂ ಪರಿಚಯವಾಗಿರುವಂಥದ್ದು, ವಾಕ್ಯದ ಮೂಲಕ ಅನೇಕ ವಚನಗಳನ್ನು ತೋರಿಸಿರುವಂಥದ್ದು ನೋಡುವಾಗ ಸಭೆಗೆ ನನ್ನ ಹೆಂಡತಿ ಯಾರಿಗೆ ಹೆಂಡತಿ? ಯೇಸು ಕ್ರಿಸ್ತರಿಗೆ ಹೆಂಡತಿ. ಗಂಡ ಹೆಂಡತಿ ಎಂಬುದು ಪದಕ್ಕೆ ಅರ್ಥ ಮೊಟ್ಟ ಮೊದಲು ಗೊತ್ತಾಗಬೇಕು. ಏನಪ್ಪ ಅಂದರೆ, ಗಂಡನಂದರೆ ಯಜಮಾನ, ಹೆಂಡತಿ ಅಂದರೆ ಆ ಗಂಡನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವಳು, ನೇಮಿಸಲ್ಪಟ್ಟವಳು. ಹೆಂಡತಿ ಅಂದರೆ ನೇಮಿಸಲ್ಪಟ್ಟವಳು, ಪ್ರತಿಷ್ಠಿಸಲ್ಪಟ್ಟವಳು. ಸಭೆ ಯೇಸು ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದೆಯಾ ಇಲ್ವಾ? ಸಭೆ ಯಾರಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದೆ? ಯೇಸು ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟಿದೆ. ಅದಕ್ಕೆ ನನಗೆ ಹೆಂಡತಿ ಅಂತ ಹೇಳ್ತಾರೆ. ಸಭೆ ಹೆಂಡತಿ ಎಲ್ಲಿದೆ? ಈ ಹೆಂಡತಿ ಏನೊಂದು ಸಭೆ ಯೇಸು ಕ್ರಿಸ್ತ ಹೆಂಡತಿಯಾಗಿರುವಂಥ ನೂತನ ಯೆರೂಸಲೇಮ್ ಪಟ್ಟಣವೆಂಬ ಹೆಂಡತಿ ಎಲ್ಲಿದ್ದಾಳೆ? ಒಂದು ಸ್ಥಳದಲ್ಲಿದ್ದಾಳ? ಟೋಟಲ್ ಪ್ರಪಂಚದಲ್ಲಿ ಹರಡಿಕೊಂಡಿದ್ದಾಳ? ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವಳು ಅಂದರೆ ಸಭೆ ಒಂದು ಸ್ಥಳದಲ್ಲಿದೆಯಾ, ಟೋಟಲ್ ಪ್ರಪಂಚದಲ್ಲಿ ಹರಡಿಕೊಂಡಿದೆಯಾ? ಇಸ್ರಾಯೇಲರಿಗೆ ಪಟ್ಟಣ ಅದು ಒಂದು ಸ್ಥಳದಲ್ಲಿ ಮಾತ್ರ, ಭೂಲೋಕದಲ್ಲಿ. ಯೇಸು ಕ್ರಿಸ್ತರಿಗೆ ಹೆಂಡತಿಯಾಗತಕ್ಕಂಥ ಸಭೆ
ಟೋಟಲ್ ಪ್ರಪಂಚ ದೇಶದಲ್ಲಿ ಹರಡಿಕೊಂಡಿದ್ದಾಳೆ ಈಕೆ ಸಭೆ. ಆ ಸಭೆಯನ್ನು ಕುರಿತು ಹೇಳಿರುವಂಥ ಮಾತು, ದೇವರ ಸಭೆ ಅಂದರೆ ಯೇಸು ಕ್ರಿಸ್ತರ ಸಭೆಯನ್ನು ಕುರಿತು ಹೇಳಿರುವಂಥ ಮಾತೆ ನೂತನ ಯೆರೂಸಲೇಮ್ ಪಟ್ಟಣ ಅಂತೇಳಿ. ನೂತನ ಯೆರೂಸಲೇಮ್ ಪಟ್ಟಣ ಈಕೆ ನಮಗೆ ತಾಯಿ. ನೂತನ ಯೆರೂಸಲೇಮ್ ಪಟ್ಟಣ ಎಂಬ ಸಭೆ ಇದೆಯಲ್ಲ, ಸಭೆ ನಮಗೆ ತಾಯಿ. ಆ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದ್ದೀವಿ ಒಂದು ಮಗುವಾಗಿ, ಹೌದಲ್ಮ? ಯೇಸು ಕ್ರಿಸ್ತರ ದೇಹದಲ್ಲಿ ನಾವು ಸೇರಿಸಲ್ಪಡ್ತೀವಿ ಅಂದರೆ ಆ ಸಭೆಯಲ್ಲಿ ಮಗುವಾಗಿ ನಾವು ಸೇರಿಸಲ್ಪಟ್ಟಿದ್ದೀವ. ಅದಕ್ಕೆ ಆ ಸಭೆಗೆ ನಮ್ಮ ತಾಯಿ ಅಂತ ಕರಿತೀವಿ ಪ್ರಿಯರೇ. ಈ ಸಭೆ ಇದ್ದಾಗ ಸ್ವತಂತ್ರಳು. ಯೆರೂಸಲೇಮ್ ಸಭೆ ಅದೇನಾಗಿದೆ ಅಂತ ನೋಡುವಾಗ ದಾಸಳಾಗಿದ್ದಾಳೆ. ಯಾರಿಗೆ ದಾಸಳಾಗಿದ್ದಾಳೆ? ಲೋಕಕ್ಕೆ ದಾಸಳು, ಲೋಕಕ್ಕೆ ಗುಲಾಮಳು, ಅಂದರೆ ಸೈತಾನನಿಗೆ ದಾಸಳಾಗಿದ್ದಾಳೆ. ಪರಲೋಕದಿಂದ ಬಂದಿರುವಂಥ ನೂತನ ಯೆರೂಸಲೇಮ್ ಪಟ್ಟಣವೆಂಬ ದೇವರ ಸಭೆ ಯಾರಿಗೂ ದಾಸಳಲ್ಲ, ಸ್ವತಂತ್ರಳು ಈಕೆ ಸ್ವತಂತ್ರಳು. ದೇವ್ರಿಗೋಸ್ಕರ ನೇಮಿಸಲ್ಪಟ್ಟವಳು, ಯೇಸು ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವಳು ಈಕೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡಿ, 12ನೇ ಅಧ್ಯಾಯ 22ನೇ ವಚನದಿಂದ, ನೀವು ಚೀಯೋನ್ ಪರ್ವತಕ್ಕೂ ಜೀವಾಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸಾಹ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಅಂದರೆ ಇಲ್ಲಿ ಗಮನಿಸಬೇಕು, ಚೀಯೋನು ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರೋ ಪರಲೋಕದ ಯೆರೂಸಲೇಮಿಗೂ. ಅಂದರೆ ಯಾರನ್ನು ಕುರಿತು, ಯಾವುದನ್ನು ಕುರಿತು ಅಂತ ನೋಡುವಾಗ ಯೇಸು ಕ್ರಿಸ್ತರ ಸಭೆಯನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, ದೇವರ ಪಟ್ಟಣವಾಗಿರೋ ಪರಲೋಕದ ಯೆರೂಸಲೇಮ್, ನೂತನ ಯೆರೂಸಲೇಮ್ ಅಂದರೆ ದೇವರ ಸಭೆ. ನೂತನ ಯೆರೂಸಲೇಮ್ ಪಟ್ಟಣ ದೇವರ ಸಭೆ ಹೇಳ್ತಾರೆ. ಇವರೇನು ಮಾಡಿದ್ದಾರೆ? ಇಲ್ಲಿಲ್ಲ, ಪರಲೋಕದಲ್ಲಿ ತಾಯಿ ಇದ್ದಾಳೆ. ಆ ತಾಯಿನೇ ಸೌತ್ ಕೊರಿಯಾದಲ್ಲಿ ಬಂದಿದ್ದಾಳೆ. ಆಕೆ ನಮ್ಮ ಅಪ್ಪ ಕೂಡ ಬಂದ್ಬಿಟ್ಟಿದ್ದಾರೆ. ಅವರನ್ನು ನಾವು ಇವಾಗ ಆರಾಧಿಸಬೇಕು ಅಂತೇಳಿ ದಾರಿ ತಪ್ಪಿಸಿದ್ದಾರೆ ಇಲ್ವಾ? ಬೈಬಲ್ ಗ್ರಂಥದಲ್ಲಿ ಹೇಳಿರುವಂಥದ್ದು ಏನಪ್ಪ ಅಂದರೆ, ಪರಲೋಕದಲ್ಲಿ ನೂತನ ಯೆರೂಸಲೇಮ್ ಪಟ್ಟಣ ಎಂಬ ಆಕೆ ನಮಗೆ ತಾಯಿ ಅಂದಾಗ ಆ ತಾಯಿನೇ ಸಭೆ ಪ್ರಿಯರೇ. ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ, ಯೇಸು ಕ್ರಿಸ್ತರ ಸಭೆ ಆತ್ಮಿಕವಾದ ತಾಯಿ ಈಕೆ. ನಿಮ್ಗೆ ನಿತ್ಯ ಜೀವ ಸಿಗುವಂಥದ್ದು ಅವ್ರು ಹೇಳ್ತಾರಲ್ಲ, ಆ ತಾಯಿ ಮೂಲಕ ಅಂತ ಹೇಳ್ತಾರೆ. ನಿತ್ಯ ಜೀವ ಸಿಗುವಂಥದ್ದು ಆ ತಾಯಿ ಮೂಲಕ ಸಿಗುತ್ತಂತ ಎಲ್ಲಾದರೂ ಇದೆಯಾ? ಯೇಸು ಕ್ರಿಸ್ತರ ಮೂಲಕ ಸಿಗುತ್ತಂತ ಇದೆಯಾ? ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ ನೋಡಿ ಒಂದು ಸಾರಿ. ಯೇಸು ಅವನಿಗೆ ನಾನೇ ಮಾರ್ಗವು ಸತ್ಯವೂ, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ಅಮ್ಮ ಎಲ್ಲಿ ಹೇಳಿಲ್ಲ ಈಕೆ. ಅಮ್ಮ ಹೇಳಿದಾಳ? ಪರಲೋಕದಲ್ಲಿ ದೇವರು ಬಂದು ನಿಮ್ಮ ತಾಯಿನ ಕಳಿಸ್ಕೊಡ್ತೀನಪ್ಪ, ನಿಮ್ಮ ತಾಯಿ ಮಾತು ನೀವು ಕೇಳಬೇಕಪ್ಪ, ನಿಮ್ಮ ಅಮ್ಮಳನ್ನು ಕಳಿಸ್ಕೊಡ್ತೀನಿ, ಆಕೆನ ಪರಿಚಯ ಮಾಡ್ತೀನಿ, ಆಕೆ ಮಾತು ನೀವು ಕೇಳಬೇಕಪ್ಪ, ಆಕೆ ಮೂಲಕನೇ ನಿಮಗೆ ಜೀವ ಇದೆಯಾ? ಯಾರ ಮೂಲಕ ಜೀವ ಅಂತಿದೆಯಾ? ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನನ್ನ ಮೂಲಕ ಹೊರತು ತಂದೆ ಬಳಿಗೆ ಯಾರೂ ಬರಲ್ಲ, ನಿಮಗೆ ನಿತ್ಯ ಜೀವ ಸಿಗಲ್ಲ. 11ನೇ ಅಧ್ಯಾಯ 25ನೇ ವಚನ, ಅದೇ ಯೋಹಾನನ ಬರೆದ ಸುವಾರ್ತೆ 11:25. ಯೇಸು ಆಕೆಗೆ ಪುನರುತ್ಥಾನವು ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನಾನೇ ಪುನರುತ್ಥಾನವು, ನಾನೇ ಜೀವವು. ಯಾರಮ್ಮ ಜೀವ? ಯಾರು ಪುನರುತ್ಥಾನ? ಅಮ್ಮ ಅಲ್ಲ, ಅಮ್ಮ ಇಲ್ಲ ಏನ್ರಿ. ಸಭೆಗೆ ಅಮ್ಮ ಅಂತ ಪರಿಚಯ ಮಾಡಿದ್ದಾರೆ. ಸಭೆಗೆ ಅಮ್ಮ ಅಂತ ಪರಿಚಯ ಮಾಡಿದ್ದಾರೆ, ತಾಯಿ. ಯೆರೂಸಲೇಮ್ ಪಟ್ಟಣಕ್ಕೆ ಒಂದು ಕಾಲದಲ್ಲಿ ಅವರಿಗೆ ತಾಯಿ ಇಲ್ಲ, ದೇವರಿಗೆ ಹೆಂಡತಿ, ಅವರಿಗೆ ತಾಯಿ. ಇವಾಗ ಸಭೆ ನಮಗೆ ತಾಯಿ. ನಿತ್ಯ ಜೀವ ಸಿಗುವಂಥದ್ದು ಯೇಸು ಕ್ರಿಸ್ತರ ಮೂಲಕ, ಪ್ರಭು ಮೂಲಕ. ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು. ನನ್ನ ಮೂಲಕ ಹೊರತು ನೀವು ಪರಲೋಕಕ್ಕೆ ಬರಲ್ಲ, ನಿತ್ಯ ಜೀವ ಸಿಗಲ್ಲ. ಇಂಥವ್ರು ಯಾರಾದರೂ ತಾಯಿಯ ಸಭೆಯವರು, ಪರಲೋಕದಲ್ಲಿ ತಾಯಿ ಇದ್ದಾಳೆ ನಿಮ್ಗೆ ಗೊತ್ತಾ ಅಂದರೆ ಫೋನ್ ಮಾಡಿ ನೀವೇನು ಮಾಡ್ತೀರಿ ಹೇಳಿ? ಇವಾಗ ದೊಡ್ಡ ನಮಸ್ಕಾರ, ನಮಗೆಲ್ಲರೂ ಗೊತ್ತು, ಮುಂದಕ್ಕೆ ಹೋಗ್ರಿ ಅಂತೀರಾ? ಏನು ಮಾಡ್ತೀರಾ? ಬೇಡ, ಯಾಕಂದ್ರೆ ತಲೆನೋವು ಸುಮ್ಮನೆ ವೇಸ್ಟು.
ಇವೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯ ಅಲ್ವಾ? ಸುಮ್ಮನೆ ಟೈಮ್ ವೇಸ್ಟು ಬೇಡ. ನೀವು ಅದಕ್ಕೆ ಗೆಟ್ ಔಟ್ ಅಂದ್ಬಿಟ್ರು ಅಷ್ಟೇ. ಕಲಿತೀರಾ? ಕಲಿಬೇಕು. ಇನ್ನೊಬ್ಬರಿಗೆ ಇಂಥವ್ರು ಅಕ್ಕಪಕ್ಕದಲ್ಲಿ ಸಿಗ್ತಾ ಇರ್ತಾರೆ. ಅವ್ರನ್ನ ನೀವೇನು ಮಾಡಬೇಕು ಹೇಳಿ? ವಾಕ್ಯದ ಮೂಲಕ ಬಲಪಡಿಸ್ಬೇಕು. ಈ ವಿಡಿಯೋ ಕೂಡ ಇರುತ್ತೆ, ಮನೋಜ್ ಕುಮಾರ್ ಮಾತಾಡಿರುವಂಥ ವಿಡಿಯೋ, ನಾವು ಮಾತಾಡಿರೋಂಥ ವಿಡಿಯೋ ಇರುತ್ತೆ. ಇಂಥವು ತುಂಬ ಇರುತ್ತೆ. ಪ್ರತಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀವಿ. ಆತ್ಮಿಕವಾಗಿ ಬೆಳೆಸೋದಕ್ಕೆ, ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಅನೇಕ ಅಂಶಗಳನ್ನು ಮಾತಾಡಿದ್ದೀವಿ. ನಾವು ಸ್ವಲ್ಪ ಜನ ಇದ್ದರೂ ನಾವು ಖಂಡಿತವಾಗಿ ಪರಲೋಕಕ್ಕೆ ಹೆಜ್ಜೆ ಹಾಕಬೇಕು. ಮಿಸ್ ಆಗಬಾರ್ದು, ದಾರಿ ತಪ್ಪಬಾರ್ದು. ಈ ಲೋಕದಲ್ಲಿ ಕಷ್ಟ ಇರುತ್ತೆ, ಬಾಧೆ ಇರುತ್ತೆ. ಯಾವುದೇ ಕಾರಣಕ್ಕೂ ಭಯಪಡೋದು ಬೇಡ. ಏನಿದ್ರೂ ಪರವಾಗಿಲ್ಲ, ಎಲ್ಲ ನೀವೇ ತಂದೆ. ದೇವರು ಯಾವತ್ತಿಗೂ ಕೈ ಬಿಡಲ್ಲ. ನೆನ್ಪಿಟ್ಕೊಳ್ಳಿ, ದೇವರು ಯಾವತ್ತಿಗೂ ನಿಮ್ಮನ್ನು ಕೈ ಬಿಡಲ್ಲ. ಖಂಡಿತವಾಗಿ ನಡೆಸ್ತಾರೆ, ಕಾಪಾಡ್ತಾರೆ, ಉನ್ನತವಾಗಿ ತೊಗೊಂಡು ಹೋಗ್ತಾರೆ. ಏನ್ಮ ಯಾವುದೇ ಕಾರಣಕ್ಕೂ ಭಯಪಡಕ್ಕೆ ಹೋಗಬೇಡಿ. ಏಸು ಕ್ರಿಸ್ತರ ಮೂಲಕ ಜೀವ, ಏಸು ಕ್ರಿಸ್ತರ ಮೂಲಕ ನಿತ್ಯ ಜೀವ, ಪರಲೋಕ. ನೂತನ ಯೆರೂಸಲೇಮ್ ಪಟ್ಟಣ ಪರಲೋಕದಲ್ಲಿ ಇದ್ದಾಕೆ ಅಂದರೆ ಆಕೆ ನಮ್ಮ ತಾಯಿ, ಅಂದರೆ ಸಭೆಗೆ ಹೇಳಿದ್ದಾರೆ. ಆ ಸಭೆಯಲ್ಲಿ ನಾವು ಬಂದಿದ್ದೀವಿ. ಯೇಸು ಕ್ರಿಸ್ತರ ರಕ್ತದ ಮೂಲಕ ತೊಳೆಯಲ್ಪಟ್ಟು ಆ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವಿ. ಸಭೆಯಲ್ಲಿದ್ದಂಥ ನಾವು ಯಾವಾಗಲೂ ದೇವರ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ ನಾವೆಲ್ಲರೂ ಇರೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.